ಸಾರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಬರೆದ್ರು ಕೂಡ ಅವರು ಕೊಡ್ತಾರೆ. ಇಟ್ ಈಸ್ ದೇ ಆರ್ ಬೌಂಡ್ ಟು ಫಾಲೋ ದಿ ರೂಲ್ಸ್ ಆಫ್ ದಿ ಗವರ್ಮೆಂಟ್. ಗವರ್ಮೆಂಟ್ ನಲ್ಲಿ ಏನಿದೆ, ಈ ರೀತಿ 1/4/2006 ನಂತರ ಉನ್ನತ ಹುದ್ದೆಯಲ್ಲಿ ನೇಮ ಸಂಪೂರ್ಣ ಸರ್ಕಾರಿ ಇಲಾಖೆಗಳಿಗೆ ಮಾತ್ರ ಅನ್ವಯಿಸ್ತದೆ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ವಿಶ್ವವಿದ್ಯಾಲಯಗಳು, ನಿಗಮ ಮಂಡಳಿಗಳು ಇದಕ್ಕೆ ಅನ್ವಯಿಸುವುದಿಲ್ಲ ಅಂತ ಬರೆದಿರೋದ್ರಿಂದ ನಾವು ಎಷ್ಟೇ ಸಾರಿ ಪ್ರಪೋಸಲ್ ಕೊಟ್ಟರು ಕೂಡ FD ಅವರು ಅದನ್ನೇ ಉತ್ತರ ಕೊಡ್ತಾರೆ. ಸೊ ಈ ಸಂದರ್ಭದಲ್ಲಿ FD ಸೆಕ್ರೆಟರಿ ಅವ್ರ ಜೊತೆಲಿ ರಾಜೀವ್ ಚೋಲ ಅವ್ರು ಡಿಸ್ಕಷನ್ ಮಾಡಿದಾಗ ಇದಕ್ಕೊಂದು ಪರಿಹಾರ ಮಾರ್ಗ ಏನು ಅಂತ ಕೇಳಿದಾಗ ಅವ್ರು ಹೇಳಿದ್ದು ಹೀಗೆ ಹೇಳ್ತೀನಿ ನಿಮಗೆ. ಈಗ ಇದು ಕ್ಯಾಬಿನೆಟ್ಗೆ ನಾವು ಈ ತರದ ಒಂದು ನೋಟ್ ಕಳಿಸ್ಬೇಕು ಅಂತಾರ ಅವ್ರು. ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಒಂದು ಕ್ಯಾಬಿನೆಟ್ ನೋಟ್ ಮಾಡಿ, ಈ ಶೈಕ್ಷಣಿಕ ಮತ್ತು ಸಂಶೋಧನಾ ಸಂಸ್ಥೆಗಳಿಗೆ ಈ ಒಂದು ನಿಯಮ ಬಹಳಷ್ಟು ಮಾರಕವಾಗಿದೆ. It's very detrimental for the growth of the education institutes, no doubt about it. At the outset only anybody can come to the conclusion. ಆದ್ರೆ ಈಗ ನಾವು ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಬ್ಯಾಂಗ್ಳೂರ್ ಯೂನಿವರ್ಸಿಟಿನಲ್ಲಿ ನಾವು ಸೂಕ್ಷ್ಮ ಜೀವಶಾಸ್ತ್ರದ ಪ್ರಾಧ್ಯಾಪಕರನ್ನ ರಾಯಚೂರು ಯೂನಿವರ್ಸಿಟಿಯಲ್ಲಿ ಸಹ ಪ್ರಾಧ್ಯಾಪಕರನ್ನ ನೇಮಿಸಿಕೊಂಡಿವೆ. ಡಾಕ್ಟರ್ ಮಹಾದೇವ ಸ್ವಾಮಿ ಅವರು ಮತ್ತು ವೆಂಡನ್ ಅವರು. ವೆಂಡನ್ ಅವರು ಜಾಯ್ನ್ ಆದ್ರು, ಮಹಾದೇವ ಸ್ವಾಮಿ ಅವರು ಜಾಯ್ನ್ ಆಗಲಿಲ್ಲ. ಬಿಕಾಸ್ ಮಹಾದೇವ ಸ್ವಾಮಿ ಅವರು he was worried about his pension. Vendon could forego the benefits of the pension. So 1/4/2006 ಮೇಲೆ ಈಗ ಒಬ್ಬನು ಸೂಪರ್ಡೆಂಟ್ ಇರ್ತಾನೆ, ಸೂಪರ್ಡೆಂಟ್ ಜನರಲ್ ಇರ್ತಾನೆ, ಅವನು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಗ್ಬೇಕಂತಾನೆ. ಸೂಪರ್ಡೆಂಟ್ ಅಕೌಂಟ್ಸ್ ಇರ್ತಾನೆ, ಅವನು ಅಸಿಸ್ಟೆಂಟ್ ಕಂಟ್ರೋಲರ್ ಆಗ್ತಾನೆ. 1/4/2000 ನಂತರ ಅಸಿಸ್ಟೆಂಟ್ ಕಂಟ್ರೋಲರ್ ಆದ್ರೆ ಈಗಾಗಲೇ ಅವನು 15-20 ವರ್ಷ ಸರ್ವಿಸ್ ಮಾಡಿರ್ತಾನೆ. ಸೊ he will not be interested to forgo his pension benefits. ಅದು ಒಂದು. ಆಮೇಲೆ ನಮ್ಗೆ ICR ದಿಂದ ಅಲ್ಲಿ ಸೀನಿಯರ್ ಸೈಂಟಿಸ್ಟ್ ಇರ್ತಾರೆ, ವಿಶ್ವವಿದ್ಯಾಲಯದಲ್ಲಿ ಅವರ ಪ್ರಾಧ್ಯಾಪಕರ ಹುದ್ದೆಗೆ ನೇಮಕಾತಿ ಆಗ್ತಾರೆ. ಸೊ ಅಲ್ಲಿ ಅವನು ICR ದಲ್ಲೇ ಕಂಟಿನ್ಯೂ ಆಗಿದ್ರೆ ಡಿಲೇ ಆಗ್ತಿತ್ತು. ಚೆಕ್ ದಿ ಮೂವ್ಮೆಂಟ್ ಆಫ್ ದಿ ಅಕಾಡೆಮಿಷಿಯನ್ಸ್ ಫ್ರಮ್ ಒನ್ ಆರ್ಗನೈಸೇಷನ್ ಟು ದಿ ಅದರ್ ಆರ್ಗನೈಸೇಷನ್. ದಿಸ್ ಆರ್ಡರ್ ಏನ್ ಮಾಡ್ಬೇಕಂದ್ರೆ, ಯಾವ 1/4/2006 ನಂತರ ಉನ್ನತ ಹುದ್ದೆಗೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ನೇಮಕಾತಿಯಾದ ಅಭ್ಯರ್ಥಿಯ ಹುದ್ದೆಯು ಎಕ್ಸ್ಪೀರಿಯನ್ಸ್ಡ್ ಪೊಸಿಷನ್ ಆಗಿರ್ಬೇಕು, ಎಂಟ್ರಿ ಕೇಡರ್ ಆಗಿರ್ಬಾರ್ದು. ಅವರ ಅರ್ಜಿಯು ಥ್ರೂ ಪ್ರಾಪರ್ ಚಾನಲ್ ಮುಖಾಂತರ ನೇಮಕಾತಿಯಾದಂತ ವಿಶ್ವವಿದ್ಯಾಲಯಕ್ಕೆ ಬಂದಿರಬೇಕು, ಎಕ್ಸ್ಪೀರಿಯನ್ಸ್ಡ್ ಪೊಸಿಷನ್ ಇರಬೇಕು. ದಿಸ್ ಅಪ್ಲಿಕೇಶನ್ ಶುಡ್ ಹ್ಯಾವ್ ಬೀನ್ ಪ್ರಾಪರ್ ಥ್ರೂ ಪ್ರಾಪರ್ ಚಾನಲ್ and post organization should be ready to transfer the pension contributions from the home organization to the newly employed organization. 1/4/2006 ನಂತರ ಎಂಪ್ಲಾಯ್ ಆದರೂ ಕೂಡ he should be continued pension scheme. He cannot be considered as a new employee or the new appointment ಅಂತ ಮಾಡಿ ನಾವು ಕ್ಯಾಬಿನೆಟ್ ಗೆ ಮೂವ್ ಮಾಡಿದ್ರೆ, ಕ್ಯಾಬಿನೆಟ್ ಅಲ್ಲಿ ಈ ತರದ ಡಿಸಿಷನ್ ತಗೊಂಡ್ರೆ ಒಂದು ನಿಯಮಾವಳಿಯು ನಿಗಮ ಮಂಡಳಿಗೂ ಅನ್ವಯಿಸುತ್ತದೆ ಅನ್ನೋಂತ, ಅಥವಾ ನಾನು 3 ಕಂಡೀಷನ್ ಹೇಳಿದೆ, ಆ 3 ಕಂಡೀಷನ್ ಫುಲ್ಫಿಲ್ ಆದಾಗ ಅವುಗಳನ್ನ ನಾವು ನ್ಯೂ ಎಂಪ್ಲಾಯ್ಮೆಂಟ್ ಅಲ್ಲ ಅಂತ ಆದೇಶವನ್ನ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿ, ಇಫ್ ದ ಕ್ಯಾಬಿನೆಟ್ ಮೂವ್ ದ ಕ್ಯಾಬಿನೆಟ್ ನೋಟ್ ಟು ದಿ registrar UHS Bagalkot must be having the complete of it, which we had prepared long back. So ಅದನ್ನ ಮುಂದುವರಿಸಿ ನಾವು FD ಗೆ ನಾವು ಕ್ಯಾಬಿನೆಟ್ ನೋಟ್ ನಮ್ಮ ACS ಮುಖಾಂತರ ಮಂತ್ರಿಗಳ ಅಪ್ರೂವಲ್ ತಗೊಂಡು ACS ಮುಖಾಂತರ ಕ್ಯಾಬಿನೆಟ್ ಗೆ ನಾವು ನೋಟ್ ಪುಟ್ ಅಪ್ ಮಾಡಿದ್ರೆ, ಕ್ಯಾಬಿನೆಟ್ ಅಲ್ಲಿ ಪಾಸ್ ಆದ್ರೆ ಡೆಫಿನೆಟ್ಲಿ ದಿಸ್ ಇಸ್ ಗೋಯಿಂಗ್ ಟು ಬಿ ಅಡಾಪ್ಟೆಡ್. ಇನ್ನು 2020 ನಂತರ ಕ್ರಮೇಣವಾಗಿ ಎವ್ರಿಬಡಿ ವಿಲ್ ಗೋ ಫಾರ್ ಕಾಂಟ್ರಿಬ್ಯೂಟರಿ ಪೆನ್ಷನ್. ಇಂದಿನ ಎಲ್ಲರೂ ರಿಟೈರ್ ಆಗ್ತಾರೆ. ಬಟ್ 1/4/2000 ಇಲ್ಲಿವರೆಗೆ ಇದನ್ನ ನಾವು, ಬಟ್ ಇಟ್ ಇಸ್ ನಾಟ್ ಓನ್ಲಿ in our university, it is applicable to all the universities of traditional university also. ಹೀಗಾಗಿ ಅದು ಬಹಳಷ್ಟು ಜನರು ಇರೋದ್ರಿಂದ ಅದನ್ನ ನಾವು ಕನ್ವಿನ್ಸ್ ಮಾಡಿದ್ರೆ ಮಾತ್ರ ಸಾಧ್ಯ ಇದೆ, ಇದೇನು ಸಾಧ್ಯ ಇಲ್ಲ ಅಂತಲ್ಲ. ಬಟ್ ನಮ್ಮ ಡಿಪಾರ್ಟ್ಮೆಂಟ್ ಲಿಂದ 4 ಕೃಷಿ ವಿಶ್ವವಿದ್ಯಾಲಯಗಳ ಪ್ರಶ್ನೆಯನ್ನು ಕೂಡ ನಾವು ಕ್ಯಾಬಿನೆಟ್ ನೋಟ್ ಮುಖಾಂತರ ಕೃಷಿ ಮಂತ್ರಿಗಳ ಅಪ್ರೂವಲ್ ತಗೊಂಡು ACS ಮುಖಾಂತರ ಕ್ಯಾಬಿನೆಟ್ ಕಳಿಸಿದ್ರೆ
ಕ್ಯಾಬಿನೆಟ್ ನೋಟ್ ಅಪ್ರೂವ್ ಆದ್ರೆ, ಕ್ಯಾಬಿನೆಟ್ ಅಲ್ಲಿ ಬಂದ್ರೆ, ಈ ಒಂದು ಡಿಸಿಷನ್ ಕ್ಯಾಬಿನೆಟ್ ಅಲ್ಲಿ ಆದ್ರೆ ಮಾತ್ರ FD ಡೈರೆಕ್ಷನ್ ಹೋಗುತ್ತೆ. ಅಲ್ಲಿವರೆಗೆ ಇದು ಎಲ್ಲಾ ಮಾರ್ಗಗಳನ್ನು ನಾವು ಕಳೆದ ಒಂದು 5-6 ವರ್ಷದ ಪ್ರಯತ್ನ ಮಾಡಿದ್ರು ಆಗಿರೋದಿಲ್ಲ. ದಿಸ್ ಇಸ್ ಮೈ ಸಬ್ಮಿಷನ್. ಡಾಕ್ಟರ್ ಪಾಟೀಲ್ ಅವರ ನಂದೊಂದು ಪಾಯಿಂಟ್ ಇದೆ. ಹೇಳಿ. ಈಗ UHS ವರ್ಕ್ ಮಾಡ್ತಾ ಇದ್ದಾರೆ. ಈಸ್ ವರ್ಕಿಂಗ್ ಆಸ್ ಅಸೋಸಿಯೇಟ್ ಪ್ರೊಫೆಸರ್. He has put up 15 to 20 years of service in the associate professor cadre. And he was selected as a professor under direct recruitment in the same university, UHS Bagalkotele. It is not applicable even for the same university. During my regime, Harini Kumar was an associate professor. He got selected as ADR Mandya. He same university service ಮಾಡ್ತಾ ಇರೋರು ಸರ್. When they are recruited for the recruitment, they are also not eligible for clarification. ಬರೋದಿಲ್ಲ ಅಂತಾರೆ ಅವರು. ಸೇಮ್ ಅದೇ ಗೌರ್ಮೆಂಟ್ ಇಲಾಖೆನಲ್ಲಿ AO ಇದ್ದವನು AO ಇದ್ದವನು ಡೈರೆಕ್ಟ್ AD ಆದ್ರೆ ಇಟ್ ಇಸ್ ಅಪ್ಲಿಕೇಬಲ್. Assistant horticulture officer, if he gets selected as a senior assistant director horticulture in the horticulture department, he is eligible to continue under old pension scheme. But the same case, if the same assistant professor got selected as directly professor, it is not applicable antar avaru, because this entire rule is not applicable to the Nigama Mandali Vishwavidyalaya mattu. ಈಗ ಒಂದು ಯೂನಿವರ್ಸಿಟಿ ಯೂನಿವರ್ಸಿಟಿಗೆ ಅದು ಕೊಡ್ತಾ ಇಲ್ಲ, ಅಥವಾ ಅಟಾನಮಸ್ ಬಾಡೀಸ್ ಕಾಫಿ ಬೋರ್ಡ್, ರಬ್ಬರ್ ಬೋರ್ಡ್ ಇಂದ ಬಂದವರಿಗೂ ದೇ ಆರ್ ಆಲ್ಸೋ ನಾಟ್ ಗೆಟಿಂಗ್ ದಿ ಬೆನಿಫಿಟ್ ಆಫ್ ದಿಸ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್ ಅಟಾನಮಸ್ ಬಾಡೀಸ್. ವಿತಿನ್ ದಿ ಯೂನಿವರ್ಸಿಟಿ ಸಹ ದೇ ಆರ್ ನಾಟ್ ಎಲಿಜಿಬಲ್ ಫಾರ್ ಕಂಟಿನ್ಯೂಷನ್ ಆಫ್ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ ಹೇಳಿದ್ರೆ ಅದನ್ನ ಸ್ವಲ್ಪ ವಿ ಹ್ಯಾವ್ ಟು ಕ್ಲಾರಿಫೈ ಇಶ್ಯೂ. No sir, everybody will agree, even the cabinet will also agree for this, but we have failed to move this to the cabinet so far. ಅಲ್ಲ, ಈಗ ಮೊನ್ನೆ ಒಂದು ಜೀವ ಇದೆಯಲ್ಲ ಸರ್ ಡಾಕ್ಟರ್ ಪಾಟೀಲ್, ಆ ಜೀವದಲ್ಲಿ ಇಲಾಖಾ ಮುಖ್ಯಸ್ಥರು ಅಂದ್ರೆ ಅಲ್ಲಿ ಸ್ವಾಯತ್ತ ಸಂಸ್ಥೆಗಳು ಅಂತ ಏನು ಮೆನ್ಷನ್ ಮಾಡ್ಲಿಲ್ಲ, ಓನ್ಲಿ ಇಲಾಖೆ ಅಂತ ಹೇಳಿರೋ. ಅದಕ್ಕೆ ನಮ್ಮಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಆಯ್ತು. ಇಲಾಖಾ ಮುಖ್ಯಸ್ಥರಿಂದ ವೈಸ್ ಚಾನ್ಸಲರ್ ಇಲಾಖೆ ಮುಖ್ಯಸ್ಥರ ಕುಲಪತಿಗಳು ಅವ್ರ ಲೆವೆಲ್ ಡಿಸಿಷನ್ ತಗೋಬಹುದಾ ಇದ್ರ ಬಗ್ಗೆ ಅಂತ ಒಂದು ಡಿಸ್ಕಷನ್ ಬಂತು. ಈಗ ನೀವು ಇದಕ್ಕೆ ಕ್ಲಾರಿಫಿಕೇಶನ್ ಕೇಳಿದ್ರೆ ನಮ್ಮ DPR ದಿಂದ ಅವ್ರ ಇಲಾಖೆ ಮುಖ್ಯಸ್ಥರು ಅಂದ್ರೆ ಆ ಇಲಾಖೆ ಕಾರ್ಯದರ್ಶಿಗಳೇ ಅಂತಾರೆ. ಅಲ್ಲ, ವಿಶ್ವವಿದ್ಯಾಲಯಕ್ಕೆ ಕುಲಸಚಿವರು ಮುಖ್ಯಸ್ಥರಲ್ವಾ? ಅದು ಇಂಟರ್ಪ್ರಿಟೇಷನ್, ಮೈ ಇಂಟರ್ಪ್ರಿಟೇಷನ್ ಅಲ್ಲ, ಕರೆಕ್ಟ್. ಬಟ್ ದಿಸ್ ಇಸ್ ಇನ್ವಾಲ್ವ್ಸ್ ಎ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಟು ದಿ ಗವರ್ಮೆಂಟ್ ಅಲ್ವಾ? ನೋಡ್ಬೇಕಾದ್ರೆ ಕ್ಲಾರಿಫಿಕೇಶನ್ ಕೇಳಬೇಕು. ಸರ್ ನನ್ನೊಂದು ರಿಕ್ವೆಸ್ಟ್ ಸರ್, ನನ್ನೊಂದು ರಿಕ್ವೆಸ್ಟ್ ಸರ್, ಇದು ಆಗಸ್ಟ್ 8ನೇ ತಾರೀಕೇನು ಇಲಾಖೆ ಮುಖ್ಯಸ್ಥರು ಡಾಕ್ಟರ್ ಅಲ್ಲಳ್ಳಿ ಅವರೇ, ಇವನ್ ಕುಲಪತಿಗಳು ಇಲಾಖೆ ಮುಖ್ಯಸ್ಥರಾಗಿದ್ರು ಕೂಡ ಇದನ್ನ ಸೆಟಲ್ ಮಾಡಕ್ ಬರೋದಿಲ್ಲ, ಯಾಕಂದ್ರೆ ರೆಫರೆನ್ಸ್ ಅಲ್ಲಿ ಚೇಂಜ್ ಮಾಡಿಲ್ಲ ಅವರ ಯೂನಿವರ್ಸಿಟಿಗೆ ಅಪ್ಲಿಕೇಶನ್ ಆಗೋದಿಲ್ಲ ಅಂತ. ಸರಿ, ನಮ್ಮಲ್ಲಿ ಎಲ್ಲ ಏನ್ ಸ್ಟಾರ್ಟ್ ಈಗ ಇಫ್ ವೈಸ್ ಚಾನ್ಸಲರ್ ಇಸ್ ಕನ್ಸಿಡರ್ಡ್ ಟು ಬಿ ಇಲಾಖಾ ಮುಖ್ಯಸ್ಥ, ದಿಸ್ ಕ್ಯಾನ್ ಬಿ ಸಾಲ್ವ್ ಅಂತ ಹೇಳಿ ನಮ್ಮಲ್ಲಿ ವಾದ ಸರ್. ಅದಕ್ಕೆ ನಾವು ಇದನ್ನ ಕೇಳಿದ್ವಿ ಸರ್. ಇದು ಮತ್ತೆ ಇದನ್ನ ಇಶ್ಯೂ ಮಾಡ್ಯಾರಲ್ಲ ಸರ್ 8ನೇ ತಾರೀಕು, ಆಗಸ್ಟ್ 8ನೇ ತಾರೀಕು ಸರ್. ಗೊತ್ತಾಯ್ತು, ನೀವು ಹೇಳೋದು ಕರೆಕ್ಟ್ ಆಯ್ತು. ಬಟ್ ಈ ಇಶ್ಯೂ ಏನಿದೆ ಆ ಆರ್ಡರ್ ನಲ್ಲಿ ಈ ತರ ಇಲ್ಲಲ್ಲ, ಇದು ನಮ್ಮ ವಿಶ್ವವಿದ್ಯಾಲಯಕ್ಕೆ ಅಪ್ಲಿಕೇಶನ್ ಆಗೋದಿಲ್ಲ ಅಂದ್ಮೇಲೆ order of the government is not applicable to the university. How the university head, even though the vice chancellor is considered as the head of the university, then this entire order of the government is not applicable to the corporations, Nigama Mandalis and the universities. How can the university vice chancellor, even though he is considered as the head of the institute, how can he resolve this issue? Yes sir, yes sir, I got it sir. ಸರಿ ಇದೆ ಸರ್. ಕಿರೇಸರ್ ಅವರು ಒಟ್ಟ ಮೂವ್ ಆಗೋದಲ್ಲ, ನಾನು ಫೋಟೋ ಇಟ್ಟಾರ ಅವರಲ್ಲೇ ತಳಗಿನ ಫೋಟೋ ಕಾಣ್ತದ. ಓಕೆ ಓಕೆ, ಈಗ ಬಂದ್ರು ಸರ್. ಈಗ ಗೊತ್ತಾಯ್ತು ಗೊತ್ತಾಯ್ತು ಸರ್. ಏನ್ ಸರ್ ಇದೆ ಸರ್? ಸರ್ ಅಲ್ಲಿ 12th ಜುಲೈ 2007 ಒಂದು ಬಂದಿತ್ತಲ್ಲ ಅಫಿಷಿಯಲ್ ಮೆಮೊರಾಂಡಮ್, ಹೌದು, ಅದ್ ಲಾಸ್ಟ್ ಪ್ಯಾರ ಬಹಳ ಕರೆಕ್ಟ್ ಇತ್ತು ಸರ್. ಅದು ಅದೇ ಮೇಂಟೈನ್ ಆದ್ರೆ. Well, you are talking about the issue that the order issued in 2007 sir. ಹೌದು, 2007 ಅಲ್ಲಿ UHS ಬಾಗಲಕೋಟೆಲ್ಲಿ ಇವನ್ ಫಾರ್ ದಿ ನೋಟಿಫಿಕೇಶನ್ ಅವಾಗ ಕೊಟ್ಟಿತ್ತು, ನಾವು ನಿಮಗೆ ಕನ್ಸಿಡರ್ ಮಾಡ್ತೀವಿ ಅಂತ. ಬಟ್ 2009 ಅಲ್ಲಿ 11 ಅಲ್ಲಿ ಅದನ್ನ ನಾವು ಕ್ಲಾರಿಫಿಕೇಶನ್ ಕೇಳಿದಾಗ
you cannot ಅಂತ ಉತ್ತರ ಕೊಟ್ಟಿದ್ದಾರೆ. Now we got the clarification from the government for that order in 2007, issued in 2007. ಬಟ್ ಸರ್ ಈಗ ಇಲ್ಲಿ ನಮ್ಮಲ್ಲಿ ಕೆಲವು ರೆಫರೆನ್ಸಸ್ ಇದೆ. ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ, ದೆನ್ ಕೃಷ್ಣದೇವರಾಯ ಯೂನಿವರ್ಸಿಟಿ ಬಳ್ಳಾರಿ, ಯೂನಿವರ್ಸಿಟಿ ಆಫ್ ಮೈಸೂರು, ಈ 3 ಯೂನಿವರ್ಸಿಟೀಸ್ ನಲ್ಲಿ ಸಹ ಇನ್ ದಿ ಸೇಮ್ ಯೂನಿವರ್ಸಿಟಿ ಲೋಯರ್ ಕೆಡಲ್ ವರ್ಕ್ ಮಾಡ್ತಿದ್ದರಿಗೆ, ಅವರಿಗೆ ಹೈಯರ್ ಕೆಡರ್ಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಲ್ಲಿ ಸೆಲೆಕ್ಟ್ ಆದವರಿಗೆ ಅವ್ರ ಸಿಂಡಿಕೇಟ್ ನಲ್ಲಿ ಡಿಸಿಷನ್ ತಗೊಂಡ್ಬಿಟ್ಟು ಅವರಿಗೆ ದೇ ಹ್ಯಾವ್ ಕಂಟಿನ್ಯೂಡ್ ದಿ ಓಲ್ಡ್ ಪೆನ್ಷನ್ ಸ್ಕೀಮ್. ದೇರ್ ಆರ್ ಆರ್ಡರ್ಸ್ ಅವೈಲಬಲ್ ವಿತ್ ಅಸ್. ಅಲ್ಲ, ಅವರು ಯೂನಿವರ್ಸಿಟಿನ ತಗೊಂಡಾರ, ಅವ್ರು ಕೋರ್ಟ್ ಲಿಂದ ಹೋಗಿ ತಗೊಂಡು ಬಂದಿದಾರ. I heard that there are 2-3 professors went to the court and got the order. According to that order, they have implemented in those universities ಅಂತ ಕೇಳಿದ್ದೆ ನಾನು. ಈಗ in their syndicate they have discussed and they have taken the approval in the syndicate in Mysore University, Karnataka University ನಲ್ಲಿ, and then they have continued their old pension scheme. In fact, the then agriculture secretary ಶಂಕರಲಿಂಗೇಗೌಡ ಅವರು ಸಜೆಸ್ಟ್ ಮಾಡಿದ್ರು, ಇನ್ ನೀವೆಲ್ಲ 6 ಕೋಆರ್ಡಿನೇಷನ್ ಕಮಿಟಿನಲ್ಲಿ ಈ ತರ ನಮ್ಮ ಯೂನಿವರ್ಸಿಟಿಯಿಂದ ಸೆಲೆಕ್ಟ್ ಆಗಿ ನಿಮ್ಮ ಯೂನಿವರ್ಸಿಟಿಗೆ ಬಂದ್ರೆ ನಾವು ಒಪ್ಕೊಳ್ತೇವೆ, ನಿಮ್ಮ ಯೂನಿವರ್ಸಿಟಿಯಿಂದ ಸೆಲೆಕ್ಟ್ ಆಗಿ ನಮ್ಮ ಯೂನಿವರ್ಸಿಟಿಗೆ ಬಂದ್ರೆ ನೀವು ಒಪ್ಕೊಳ್ಳಿ, ನಿಮ್ದು ಎಲ್ಲಾ 6 ಯೂನಿವರ್ಸಿಟಿಗಳು ಜಾಯಿಂಟ್ ಆಗಿ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡಿಬಿಡಿ ಅಂತ ಅವರು ಓರಲ್ಲೇ ಹೇಳಿದ್ರು. ಅಫ್ಕೋರ್ಸ್ ಇಟ್ ವಾಸ್ ನಾಟ್ ಟೋಲ್ಡ್ ಇನ್ ರಿಟರ್ನ್. ಕೋಆರ್ಡಿನೇಷನ್ ಕಮಿಟಿನಲ್ಲಿ ಎದಕ್ಕಿದೆ ಅದು? ಅದರಲ್ಲಿ ನೀವು ಸಪೋಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಗಾಟ್ ಸೆಲೆಕ್ಟೆಡ್ ಇನ್ ಯುವರ್ ಇನ್ ಅನದರ್ ಯೂನಿವರ್ಸಿಟಿ ಆಸ್ ಅನ್ ಅಸೋಸಿಯೇಟ್ ಪ್ರೊಫೆಸರ್ ಆರ್ ವೈಸ್ ವರ್ಸಾ. So if both universities agree to consider him under old pension scheme, and if the both universities, one university which employs him is ready to accept him, and the university whose mother university is ready to transfer his pension contributions, if among yourself it can be settled ಅಂತ ಹೇಳಿದ್ರು. ಬಟ್ ಇವತ್ತಿನ ಫೈನಾನ್ಷಿಯಲ್ stringent situation ದಲ್ಲಿ the FD may not agree. So the best way is all of us together get it approved in the coordination committee, move through the agriculture secretary and the horticulture secretary and the veterinary secretary jointly a cabinet note. That means cabinet, let it be cabinet note prepared by the ACS, and for which a endorsement can be taken from the veterinary secretary and also the horticulture secretary. Then move to the, since our ACS is of the higher cadre than 2 secretaries, he can move to the cabinet and the cabinet will definitely approve. We can also appraise all the cabinet ministers during that time. Without the direction of the government to the FD, I think FD will never listen to us. ನಮ್ಮ ಯೂನಿವರ್ಸಿಟಿನಲ್ಲಿ ಸರ್ ಈ ಸೆಂಟ್ರಲ್ ಗವರ್ಮೆಂಟ್ ಬೋರ್ಡ್ಸ್ ಇತ್ತಲ್ಲ, ಕಾಫಿ ಬೋರ್ಡ್, ರಬ್ಬರ್ ಬೋರ್ಡ್, ದೆನ್ ಸ್ಪೈಸಸ್ ಬೋರ್ಡ್ ಇಂದ ಬಂದಂತ ಫ್ಯಾಕಲ್ಟಿ ಮೆಂಬರ್ಸ್, ದೇ ಹ್ಯಾವ್ ಟ್ರಾನ್ಸ್ಫರ್ಡ್ ದಿ ಪೆನ್ಷನ್ ಕಾಂಟ್ರಿಬ್ಯೂಷನ್ ಆಫ್ ದೋಸ್ ಎಂಪ್ಲಾಯ್ಸ್ ಟು ಅವರ್ ಯೂನಿವರ್ಸಿಟಿ, ಬಟ್ ಸ್ಟಿಲ್ ದೇ ಆರ್ ನಾಟ್ eligible for continuation of old pension scheme. True. Even in fact, your university, or when I was there, didn't continue contribution. Even we were hesitating to accept the pension contribution from the rubber board. Yeah. In the beginning, I don't know. Now the money must have been accepted. They are ready to transfer the pension contribution of those employees working in the earlier. They are ready to even rubber board, coffee board, they are ready to transfer. Yes. But we are not ready to take, because that once we accept that, we need to consider them under old pension scheme. ಯಾಕೆ ನಿಮಗೆ ಚೆನ್ನಾಗಿ ಗೊತ್ತಿದೆ, you only dealt with all these things. ನೀವು ಇದ್ದಾಗಲೇ ಅಭಯನ್ಸ್ ಅಂತ ಬೇರೆ ಬಂದಿದೆ. ನಾವು ಓಲ್ಡ್ ಡಿಸಿಷನ್ ತಗೊಂಡು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೋದಾಗ ಗವರ್ನಮೆಂಟ್ ಹ್ಯಾಸ್ ಗಿವನ್ ಎ ಡೈರೆಕ್ಷನ್ ಟು ಕೀಪ್ ಅಭಯನ್ಸ್, ನಾಟ್ ಟು ಕಂಟಿನ್ಯೂ. It is true also, ಬಟ್ ಎಲ್ಲರೂ ಸೇರಿ ಇಷ್ಟೆಲ್ಲ ಪ್ರಯತ್ನ ಆಗಿದೆ. ಈ ಮೀಟಿಂಗ್ ನಲ್ಲಿ ಈ ತರ ಕ್ಯಾಬಿನೆಟ್ ನೋಟ್ ಮೂವ್ ಮಾಡಕ್ಕೆ ಒಂದು ಫೈನಲಿ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಡಾಕ್ಟರ್ Rajendra Prasad, all of you agree and all of you submit your views and come out with a common decision. Then we will move the same with referring all the orders to the secretary and then to the cabinet. ಈಗ one of my faculty member in our university, he is retiring in another 6-7 months. He comes under the new pension scheme. ಅವ್ರು ಏನ್ ಮಾಡ್ಬೇಕು ಸರ್ ಈಗ? Now he is in trouble. Dr. D.R. Patil, he has been selected under direct recruitment professor ಆಗಿರೋರು. Now he is going to retire in 7-8 months. But now this issue has not been settled. How to solve this pension problem? How to settle this issue? It is a very serious. Huh?
But they got selected in the professor cadre after 1/4/2006 direct selection, sir. Yeah. ಹೌದು ಸರ್ 2012 ಸರ್ CS ನಲ್ಲಿ ಆಗಿದಾರಲ್ಲ? ಸರ್ ಅವರು He was selected in a direct recruitment as a professor after 1/4/2006. 1/1/2016 ನಂತರ ಇದಾಗಿದ್ದಾರೆ. Now he is going to retire in about 7-8 months. He is still Has he completed the total qualifying service for calculating the pension before he becomes the professor? earlier he was having 30 years ಇದೆ ಸರ್ 32 years ಇದೆ ಸರ್ ಅವರು ಆ ಒಂದು ವಿಷಯದಲ್ಲಿ ಸ್ವಲ್ಪ DPR ಸರ್ವಿಸಸ್ ಅಲ್ಲಿ ತಿಳ್ಕೊಂಡು ಮಾಡಬಹುದು ಅಂತ ಕಾಣುತ್ತೆ. ನೋಡಿ ಅದೊಂದು ಪ್ರಾಬ್ಲಮ್ ಆಗ್ತಿದೆ. ರಾಯಚೂರಿಂದ ಒಬ್ರು ರಾಯಚೂರದಿಂದ ಬಂದು ADR ಆಗಿ ಬಂದ್ರಲ್ಲ, ಮಂಡ್ಯಕ್ಕೆ ಹೋಗಿ ಮಂಡ್ಯ ADR ಅಂತ ಹಾಕಿದೀವಲ್ಲ, ಅವಾಗ ಓಲ್ಡ್ ಪೆನ್ಷನ್ ಸ್ಕೀಮ್ ಸೇಮ್ ಕೇಸ್ ಅವ್ರದ್ದು ಕೂಡ. ವಾಸುದೇವ್ ಅವಾಗ ಅವ್ರದ್ದು ಕಂಪ್ಲೀಟೆಡ್ ದಿ ಕ್ವಾಲಿಫೈಡ್ ಸರ್ವಿಸ್ at UAS Raichur and then he got selected as ADR in Mandya. in this case, yes, So he joined ADR thinking that based on the total service of qualified service at before the cadre, previous cadre, I think his pension could be calculated anta eno avaru 2-3 ಕಡೆ ವಿಚಾರಿಸಿ then he joined the position of ADR. ಇಲ್ಲ ಸರ್, ಡಾಕ್ಟರ್ ಪಾಟೀಲ್ ಅವರೇ, ಅವರು ನೀವು ಕೂಡ ಆ ತರ ಸ್ವಲ್ಪ DPR ದಲ್ಲಿ ವಿಚಾರಿಸಬಹುದು. ಡಾಕ್ಟರ್ ವಾಸುದೇವನ್ ರಿಟೈರ್ಮೆಂಟ್ ಫ್ರಮ್ UAS Raichur, then joined as a professor at Mandya. He has taken voluntary retirement from UAS Raichur and then he joined as a ADR at Mandya. Voluntary retirement. It's not arranged there. Voluntary retirement ತಗೊಂಡಿದ್ದಾರೆ. ಇಲ್ಲ ವಾಸುದೇವ್ has not taken VRS. I think it's not taken voluntary. No, he has not taken VRS. ಇಲ್ಲಿ ವಾಸುದೇವ್ ಅವರು ಹಾ. UAS ರಾಯಚೂರದಲ್ಲಿ ಅವರು ರೆಸಿಗ್ನೇಷನ್ ಕೊಟ್ಟು ಹೋಗಿದ್ದಾರೆ. Not voluntary retirement. ವಾಲಂಟರಿ ರಿಟೈರ್ಮೆಂಟ್ ಅಲ್ಲ, ರೆಸಿಗ್ನೇಷನ್ ಕೊಟ್ಟು ಹೋಗಿದ್ದಾರೆ. Dr. Katimani, he must have given his resignation thinking that he has completed the qualifying service which could be helpful for calculating his old pension. ಅಲ್ಲ ಸರ್, ಅದು ಅವರು ರೆಸಿಗ್ನೇಷನ್ ಕೊಟ್ಟು ಹೋದಾಗ ಅವರು 31 ವರ್ಷದ ಸರ್ವಿಸ್ ಆಗಿತ್ತು ಇಲ್ಲೇ. 31 years. ನನಗೂ ಗೊತ್ತಿಲ್ಲ, ನಾನು ಬರೋಕ್ಕಿಂತ ಮುಂಚೆ ಹೋಗಿದ್ದಾರೆ ಅವರು ಈಸ್ ಎಲಿಜಿಬಲ್ ಫಾರ್ ಪೆನ್ಷನ್. ರೆಸಿಗ್ನೇಷನ್ ಕೊಟ್ಟು ಹೋಗಿದ್ದಾರೆ ಅವರು. ರೆಸಿಗ್ನೇಷನ್ ಕೊಟ್ಟು ಹೋದ್ರೆ ಪರವಾಗಿಲ್ಲ. ಆದ್ರೆ ಇಲ್ಲಿ ಈಗ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ದಲ್ಲಿ ಸರ್ ಇದು ಏನಾಗತ್ತಂದ್ರೆ ವಿ ಆರ್ ಹಿಂಡ್ರಿಂಗ್ ದಿ ಇಂಟ್ರೆಸ್ಟ್ ಆಫ್ ದಿ ಟೀಚರ್ಸ್. ಮೊದ್ಲಕ್ಕೆ ಈಗ ಅವರು ಈಗ ಮುಂದೆ CS ಬರುತ್ತಂತ ಹೇಳಿ ಸುಮ್ ಕೂತ್ ಬಿಡ್ತಾರೆ ಅವರು. CS ಈಗ ಒಂದ್ ವೇಳೆ ಇಲ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ ಅಂತಂದ್ರೆ ಬೇರೆ ಕಡೆ ಹೋಗ್ತಾರೆ. ಪೆನ್ಷನ್ ಇಲ್ಲ ಅಂತಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. more than 25-30 years they have served in the university. ಬೇರೆ ಕಡೆ ಅವರಿಗೆ ಅಪರ್ಚುನಿಟಿ ಇದ್ದಾಗ ಅವ್ರು ಹೋದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ. ಆದ್ರೆ ಈ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಯೂಶುವಲಿ ನಮ್ಮ ಫಾರ್ಮ್ ಅಗ್ರಿಕಲ್ಚರ್ ಯೂನಿವರ್ಸಿಟಿದಲ್ಲಿ ಈ ತರದ್ದು ಏನಾದ್ರು ಇತ್ತು ಅಂದ್ರೆ ಗೌರ್ಮೆಂಟ್ ಸ್ವಲ್ಪ ನಮ್ಗೆ ಒತ್ತು ಕೊಡ್ಬೇಕಾಗತ್ತೆ. ಅದಕ್ಕೆ ಈ ಶಿವರಾಜ್ ಪಾಟೀಲ್ ಸಾಹೇಬ್ರು ಹೇಳಿದಾಗ ಈಗ ಎಲ್ಲಾ ಯೂನಿವರ್ಸಿಟಿ ಅವರು ಒಂದು ಮೆಮೊರಾಂಡಮ್ ತಯಾರು ಮಾಡಿ ಹೇಗಾದ್ರು ಈಗ ರಾಜೇಂದ್ರ ಪ್ರಸಾದ್ ಸಾಹೇಬ್ರು ಇವರು ಚೇರ್ಮನ್ ಇದರಲ್ಲಿ ಅವ್ರೆಲ್ಲ ಒಂದು ಕಾಮನ್ ವಾಯ್ಸ್ ತಗೊಂಡು ಕನ್ಸರ್ನ್ ಸೆಕ್ರೆಟರಿ ಅವ್ರ ಕಡೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಕೊಟ್ಬಿಟ್ರೆ ದೇ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಮೂವ್ ಮಾಡಿ ನಮ್ಗೆ I think our deputy secretary Chowkle madam is finding this. Chowkle madam, you can throw Sir, namaste. Namaste madam, ಹೇಳಿ. Sir, ಈಗಷ್ಟೇ ಜಾಯಿನ್ ಆದೆ. Actually, I was in a meeting. Just 5 minutes ಆಯ್ತು. ಏನೇನ್ ಡಿಸ್ಕಷನ್ ಆಗಿದೆ ಅಂತ ಗೊತ್ತಿಲ್ಲ. I am unaware of that. animal husbandry and Madam, namaskara. Welcome to this meeting as a deputy secretary animal husbandry and actually you are supposed to conduct this meeting. Yes, sir. Yes. So anyhow, you can proceed because you know the case in detail. So kindly proceed, madam. Already our Patil ji has given lot of inputs on this issue. So now you take over, madam. Right, sir. But the PPT ಎಲ್ಲ ಅವರು ಶ್ರೀಧರ್ ಸರ್ ಮಾಡಿರ್ಬೋದು. But I didn't attend in that time. Sir, FD ಇಂದ ಯಾರಾದ್ರೂ ಬಂದಿದಾರಾ ಸರ್? Anybody from FD? ಇಲ್ಲ ಮೇಡಮ್, ಅದೇ ಹೇಳಿದ್ದು. Very clear in the beginning madam. ಮೇಡಮ್ FD ಇಂದ ಯಾರು ಬರ್ತಾ ಇದು ಪ್ರಾಬ್ಲಮ್ ಕ್ಲಾರಿಫಿಕೇಶನ್ ಕೊಡಕ್ ಆಗೋದಿಲ್ಲ, ಅದೇ ಸಮಸ್ಯೆ. Correct, sir.
ಸರ್ ನೀವು PPT ಇತ್ತಲ್ಲ, ಐ ವಿಲ್ ಗೋ ಥ್ರೂ ಒನ್ಸ್. Yeah. ಅದನ್ನ ಒಂದ್ ಸರ್ತಿ ನೋಡ್ಬಿಟ್ಟು ಐ ವಿಲ್ ಕಮ್ ಬ್ಯಾಕ್, ಮೋಸ್ಟ್ಲಿ ಆನ್ ದ ಮಂಡೇ ಆರ್ ಟ್ಯೂಸ್ಡೇ. ಓವರ್ ಫೋನ್ ಐ ವಿಲ್ ಕಮ್ ಬ್ಯಾಕ್ ಸರ್. Okay, then I will ask Sridhar to. ಅಂಡ್ ನನಗೆ ನೆನಪಿದೆ ಏನಿದೆ ಅಂದ್ರೆ ಸರ್, ಲಾಸ್ಟ್ ಐ ಥಿಂಕ್ some proposal from one of the farm universities came to the government and it has been sent to the FD. FD has expressed this opinion regarding this old pension scheme, whether to continue or not. ಅದ್ರ ಬಗ್ಗೆ ಇದೆ ಸರ್, I will get that. It is there in the agriculture department. Okay. ಅದನ್ನ ನಾನು ತಗೊಂಡ್ಬಿಟ್ಟು ಮತ್ತೆ ಸರ್ ಏನೀಗ ಪ್ರೆಸೆಂಟೇಶನ್ ಎಲ್ಲ ಮಾಡಿದ್ದಾರೆ ಅದನ್ನೆಲ್ಲಾನು ನೋಡ್ಬಿಟ್ಟು ಐ ಥಿಂಕ್ ನೆಕ್ಸ್ಟ್ ವೀಕ್ ಐ ವಿಲ್ ಕಮ್ ಬ್ಯಾಕ್ ಫಾರ್ ಅ ಫೋನ್ ಸರ್. Sorry, Madam, ಸರ್ with respect to veterinary university, recently we received one clarification from the Department of Animal Husbandry. ಸರ್ Hello. ಹೇಳ್ತಿದೆ ಸರ್. Madam, from the PS of Animal Husbandry, we received recently one clarification stating that it cannot be extended to one of our employee. But at the same I also time, have seen in one of our files in the one agriculture employee department. or one. Hello. No, it is same with that of a veterinary university also. Hello, are you listening, madam? Yes, I am yes. audible? Yes, sir, audible. Go ahead. Actually, we have sent. please go ahead. Actually, Yes, we have yes. sent. We have sent one proposal from veterinary university to Sir. give extended this one old pension scheme for one of our employee who actually started a careers long back and he has come along with through proposal to our university. Yes, But PS from your office clearly it is stated that it cannot be extended. Right, sir. At the The same same time, opinion I you have, have sir. submitted nearly about. At the same time, you have submitted the request of 47 faculty of our veterinary university to the PS of Animal Husbandry Right. to extend the benefit, wherein which nearly more than 44 people are from Department of Animal Husbandry. They have come to our university. Right. And 3 people they will come from the other sectors of the department. That is from the university and other. Okay. Totally 47 members are there. Recently we have submitted our proposal also. Right. So Okay. all details you have submitted to your office. Right, sir. Dr. I Veeranaji. think this cannot be. Sir, tell me, sir. Just let the Sridhar can make the presentation because he's of the veterinary science and whatever the document they have already submitted to me, it has. So let him Yes, present. sir. Afterwards, let us react. Okay. That's good, sir. Okay, sir. Okay. Yeah, visible. Go ahead, Mr. Sridhar. ರಾಜ್ಯದಲ್ಲಿರುವ ಕೃಷಿ ಮತ್ತು ಪಶುವೈದ್ಯಕೀಯ ವಿದ್ಯಾಲಯಗಳಲ್ಲಿ 1/4/2006ಕ್ಕಿಂತ ಮುಂಚೆ ವಿವಿಧ ಇಲಾಖೆಗಳಲ್ಲಿ ಅಥವಾ ವಿಶ್ವವಿದ್ಯಾಲಯಗಳ ಸೇವೆಯಲ್ಲಿದ್ದು ನಂತರ ಸರ್ಕಾರದ ನೇಮಕಾತಿ ಪ್ರಾಧಿಕಾರದ ಅನುಮತಿ ಪಡೆದು ಕೃಷಿ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ನೇಮಕಗೊಂಡ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರನ್ನು ಹಳೆಯ ಪಿಂಚಣಿ ಯೋಜನೆಯಲ್ಲಿ ಸೇರಿಸುವ ಬಗ್ಗೆ ಈಗ ಚರ್ಚೆ ಮಾಡೋಣ. ಕೇಂದ್ರ ಸರ್ಕಾರ ಹೊಸ ಪಿಂಚಣಿ ಯೋಜನೆಯನ್ನು 1/1/2000 ಜಾರಿಗೆ ತಂದಿರುತ್ತೆ. ಇದೇ ನೀತಿಯನ್ನು ರಾಜ್ಯ ಸರ್ಕಾರ ಅಳವಡಿಸಿಕೊಂಡು 1/4/2000 ಅನ್ವಯವಾಗುವಂತೆ ಹೊಸ ಪಿಂಚಣಿ ನೀತಿಯನ್ನು ಅಳವಡಿಸಿಕೊಂಡಿದೆ. ಈ ಆದೇಶ 1/4/2000 ನಂತರ ಜಾರಿಗೆ ಬಂದು ಅದರ ನಂತರ ಈ ಆದೇಶದಂತೆ ಎಲ್ಲ ನೌಕರರು ಹೊಸ ಪಿಂಚಣಿ ಯೋಜನೆಗೆ ಒಳಪಡ್ತಾರೆ. ಮತ್ತು ಈ ಆದೇಶವನ್ನು ರಾಜ್ಯ ಸರ್ಕಾರದ ಅನುದಾನ ಪಡೆಯುವ ಕೃಷಿ ಮತ್ತು ಪಶುವೈದ್ಯಕೀಯ ವಿಶ್ವವಿದ್ಯಾಲಯಗಳು ರಾಜ್ಯದಲ್ಲಿ ಎಲ್ಲ ಕಡೆ ಸಹಿತ ಅಳವಡಿಸಿಕೊಂಡಿದ್ದಾರೆ. 1/4/2000 ನಂತರ ನೇಮಕಾತಿ ಹೊಂದುವ ಎಲ್ಲ ನೌಕರರು ಸಹಿತ ಹೊಸ ಪಿಂಚಣಿ ಯೋಜನೆಗೆ ಒಳಪಡ್ತಾರೆ. ಮೊದಲು ಏನು ಪಿಂಚಣಿ ಸೇವೆಗೆ ಸಲ್ಲಿಸುವವರು ಸೂಕ್ತ ಮಾರ್ಗದ ಮೂಲಕ ಅರ್ಜಿ ಹಾಕಿ ಹೊಸ ಹುದ್ದೆಗೆ ಸೇರಿದವರನ್ನು ಹೊಸ ಪಿಂಚಣಿ ಯೋಜನೆಯಲ್ಲಿ ಸೇರಿಸಲಾಗಿದೆ. ಅವರು ಪಿಂಚಣಿ ಅವರನ್ನು ಸೇರಿಸಿದ್ದೇವೆ. ಮತ್ತು ಈ ಆದೇಶವನ್ನು ರಾಜ್ಯ ಸರ್ಕಾರದಿಂದ ಅನುದಾನ ಪಡೆಯುವಂತಹ ಬಹುತೇಕ ವಿಶ್ವವಿದ್ಯಾಲಯಗಳು ಅವು ಎಲ್ಲ ಅಳವಡಿಸ್ಕೊಂಡಿದ್ದಾವೆ. ಮತ್ತು ಈ ರೀತಿ ಸೂಕ್ತ ಮಾರ್ಗದ ಮೂಲಕ ಅರ್ಜಿ ಸಲ್ಲಿಸಿ ಆಯ್ಕೆಯಾದಂತಹ ಅಭ್ಯರ್ಥಿಗಳನ್ನು ಅವರು ಏನು ಮಾಡಿದ್ದಾರೆ ಅಂತಂದರೆ
ಹೊಸ ಪಿಂಚಣಿಗೆ ಸೇರಿದೆ, ಅಂದರೆ ಇದು NPSಗೆ ಅವರು ಸೇರಿಸಿದ್ದಾರೆ. ಇಲ್ಲಿ ಅನೇಕ ವಿಶ್ವವಿದ್ಯಾಲಯಗಳು ಅವರವರ ಆ್ಯಕ್ಟ್ಸ್ ಮತ್ತು ಸ್ಟ್ಯಾಚ್ಯೂಟ್ಸ್ಗಳಲ್ಲಿ ಈ ಕರ್ನಾಟಕ ಸರ್ಕಾರ ಏನು ಹಳೆಯ ಪಿಂಚಣಿ ಯೋಜನೆಯನ್ನು ಮಾಡ್ತವೆ ಅದನ್ನು ಸೇರಿಸ್ಕೊಂಡಿದ್ದಾರೆ. ಇಲ್ಲಿ KPPMV ಮತ್ತು US ಧಾರವಾಡ ಮತ್ತು US ರಾಯಚೂರು ಎಲ್ಲ ನೌಕರರು ಇದೇ ರೀತಿ ಅಳವಡಿಸ್ಕೊಂಡಿದ್ದಾರೆ. ಈ ರೀತಿಯ ನೌಕರರ ವಿಷಯದಲ್ಲಿ ಕರ್ನಾಟಕ ಸರ್ಕಾರ ಒಂದು ಸ್ಪಷ್ಟನೆ ನೀಡಿ 1/4/2000ಕ್ಕಿಂತ ಮೊದಲು ಸರ್ಕಾರದ ಸೇವೆಯಲ್ಲಿದ್ದು ತದನಂತರ ಅದೇ ಇಲಾಖೆ ಅಥವಾ ಇತರ ಇಲಾಖೆ ಹುದ್ದೆಗಳಿಗೆ ಯುಕ್ತ ಮಾರ್ಗದ ಮೂಲಕ, ಅಂದರೆ ಥ್ರೂ ಪ್ರಾಪರ್ ಚಾನಲ್ ಮೂಲಕ ಆಯ್ಕೆಯಾಗಿ ಹೊಸ ಹುದ್ದೆಗೆ ಸೇರಿದಲ್ಲಿ ಅವರಿಗೆ ಹಳೆಯ ಪಿಂಚಣಿಯನ್ನು ಮುಂದುವರಿಸುವಂತೆ ಆದೇಶಿಸಿದ್ದಾರೆ. ಮತ್ತು ಈ ಹೊಸ ಹುದ್ದೆಗೆ ಸೇರುವ ಸಲುವಾಗಿ ಅವರು ಟೆಕ್ನಿಕಲ್ ರೆಸಿಗ್ನೇಷನ್ 252B ಪ್ರಕಾರ ಕೊಡಬೇಕಾಗತ್ತೆ. ಸಕ್ಷಮ ಪ್ರಾಧಿಕಾರದಿಂದ ಬಿಡುಗಡೆ ಅನುಮತಿ ಪಡೆದು ಇಲಾಖೆಯಿಂದ ಬಿಡುಗಡೆ ಹೊಂದಿಬಿಟ್ಟು ಹೊಸ ಹುದ್ದೆಯನ್ನು ಸೇರಿದರೆ ಅದಕ್ಕೆ ಅವರು ಹೊಸ ನೌಕರರಂತಾಗಲ್ಲ, ಹಳೆಯ ಪಿಂಚಣಿಯಲ್ಲಿ ಮುಂದುವರಿತಾರೆ ಹೇಳೋದನ್ನು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಕೊರಿಗ್ಯಾಂಡಮ್ ಹೊರಡಿಸಿದೆ. ಇದೇ ರೀತಿ ಭಾರತ ಸರ್ಕಾರದ ಆದೇಶ ಸಹಿತ ಇದೇ ರೀತಿ ಇದೆ. ಮತ್ತು ಇಲ್ಲಿ ಒಂದು ಏನು ಬಿಟ್ಟೋಗಿದೆ ಅಂತಂದರೆ, ಸರ್ಕಾರದಿಂದ ರಚಿಸಲ್ಪಟ್ಟ ಸ್ವಾಯತ್ತ ಸಂಸ್ಥೆಗಳು, ಅಂದರೆ ನಮ್ಮ ವಿಶ್ವವಿದ್ಯಾಲಯಗಳಂತ ಎಂಬ ಒಂದು ಪದ ಸೇರಿಸಬೇಕಾಗಿತ್ತು, ಅದು ಬಿಟ್ಟೋಗಿದೆ. ಈ ಆದೇಶದಲ್ಲಿ ಬಹಳ ನೀವು ಸೂಕ್ತವಾಗಿ ಗಮನಿಸಬಹುದು. ಈ ಪರ್ಸನ್ಸ್ ಹೂ ವೇರ್ ಆಲ್ರೆಡಿ ಇನ್ ದಿ ರೆಗ್ಯುಲರ್ ಗೌರ್ಮೆಂಟ್ ಸರ್ವೀಸ್ prior to 2006 who submits their application through proper channel and got relieved with the permission of the competent authority will be continued in the old pension scheme ಅಂತ ಈ ಸರ್ಕಾರಿ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಹಳೆಯ ಪಿಂಚಣಿಯಲ್ಲಿ ಮುಂದುವರಲಿಕ್ಕೆ ಅರ್ಹತೆ ಇದ್ದು 1/4/2006ಕ್ಕಿಂತ ಮೊದಲು ರಾಜ್ಯ ಸರ್ಕಾರದ ಇಲಾಖೆ ಅಥವಾ ವಿಶ್ವವಿದ್ಯಾಲಯದಲ್ಲಿ ಪಿಂಚಣಿಯುಕ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸಿದಂತಹ ಸಿಬ್ಬಂದಿಯವರು ಸಾಕಷ್ಟು ನಾವೆಲ್ಲ ಮನವಿಯನ್ನು ಕೊಟ್ಟಿದ್ದಾರೆ. ಅದನ್ನು ವಿಶ್ವವಿದ್ಯಾಲಯಗಳು ಸಂಬಂಧಪಟ್ಟ ಇಲಾಖೆಗೆ ಕಳಿಸಿರ್ತಾರೆ. ಆದರೆ ಸರ್ಕಾರವು ಈ ಯಾವುದೇ ಮನವಿಯನ್ನು ಪರಿಗಣಿಸಲಿಲ್ಲ. ಅದರ ಬದಲಾಗಿ 1/4/2000 ನಂತರ ನೇಮಕಾತಿ ಆದರೆ, ವಿಶ್ವವಿದ್ಯಾಲಯಗಳ ನೇಮಕಾತಿ ನಿಮಗೆ ಪಿಂಚಣಿಗಾಗಿ ಹಿಂದಿನ ಸೇವೆಯನ್ನು ಪರಿಗಣಿಸಲು ಸಾಧ್ಯವೇ ಇಲ್ಲ ಎಂಬ ಒಂದು ಖಚಿತವಾದ ಒಂದು ಅಭಿಪ್ರಾಯವನ್ನು ಅವರು ಪಟ್ಟಿರುತ್ತದೆ. ಇಲ್ಲ, ಬಹುತೇಕ ರಾಜ್ಯದ ಕೃಷಿ ಮತ್ತು ಪಶುವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿರುವಂತಹ ಈ ರೀತಿಯ ಸಿಬ್ಬಂದಿ ವರ್ಗಕ್ಕೆ ಇದೇ ರೀತಿಯ ಉತ್ತರ, ಅಂದರೆ ನೀವು ವಿಶ್ವವಿದ್ಯಾಲಯದಲ್ಲಿ ಇರುವವರಿಗೆ, ಸರ್ಕಾರದಿಂದ ಹೋಗಿರೋರಿಗೆ ಅಥವಾ ಒಂದು ವಿಶ್ವವಿದ್ಯಾಲಯದಿಂದ ಮತ್ತೊಂದು ವಿಶ್ವವಿದ್ಯಾಲಯಕ್ಕೆ ಹೋಗಿರೋರಿಗೆ ಇದು ಅನ್ವಯ ಆಗಲ್ಲ ಅಂತ ಇದೆ. ಇಲ್ಲಿ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದಿಂದ ಬರೆದಿದ್ದಾರೆ ಪತ್ರವನ್ನು. ಹಾಗೆಯೇ ಇದೇ ರೀತಿ ಅನೇಕ ಇದು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ರಾಯಚೂರು ಅವರು ಸಹಿತ ಪತ್ರವನ್ನು ಬರೆದಿದ್ದಾರೆ ಸರ್ಕಾರಕ್ಕೆ. ಇಲ್ಲಿ ಅನೇಕ ಪತ್ರಗಳನ್ನು ನೋಡ್ಬೋದು. ಇಲ್ಲಿ ಬಹಳ ಒಂದು ವಿಚಾರ ಮಾಡುವಂಥ ವಿಷಯ ಏನಂದರೆ, ಸರ್ಕಾರದವರು ಇದಕ್ಕೆ ಸ್ಪಂದನೆ ಮಾಡಿ ನಿಮಗೆ ಯಾವುದೇ ಕಾರಣಕ್ಕೂ ಈ ಹಳೆಯ ಪಿಂಚಣಿ ಸೌಲಭ್ಯವನ್ನು ನಿಮಗೆ ಕೊಡಲಿಕ್ಕೆ ಸಾಧ್ಯವಿಲ್ಲ, ಹಳೆಯ ಡಿಫೈನ್ಡ್ ಸೇವೆಯನ್ನು ಅಳವಡಿಸಲಿಕ್ಕೆ ನಿಮಗೆ ಸಾಧ್ಯನೇ ಇಲ್ಲ ಹೇಳುವ ಒಂದು ಉತ್ತರವನ್ನು ಬಹಳ ಖಚಿತವಾಗಿ ವಿಶ್ವವಿದ್ಯಾಲಯಕ್ಕೆ ಅಧಿಕಾರಿಗಳಿಗೆ ಮತ್ತು ತನ್ಮೂಲಕ ಸಂಬಂಧಪಟ್ಟಂಥ ನೌಕರರಿಗೆ ಕೊಟ್ಟಿರ್ತಾರೆ. ಮತ್ತು ಕಡ್ಡಾಯವಾಗಿ ಹೊಸ ವ್ಯಾಖ್ಯಾನಿಸಿದ ಅಂಶದಾಯಿ ಯೋಜನೆಯನ್ನು ಅವರಿಗೆ ಕೊಡಬೇಕು. ಅವರು ಸರ್ಕಾರದ ನೌಕರರು ಅಲ್ಲ ಹೇಳುವ ಒಂದು ರೀತಿಯಲ್ಲಿ ನಮಗೆ ಹಿಂಬರಹವನ್ನು ಪ್ರತಿ ವಿಶ್ವವಿದ್ಯಾಲಯಕ್ಕೂ ಅವರು ಕೊಟ್ಟಿರ್ತಾರೆ. ಆದ್ದರಿಂದ ಈ ಎಲ್ಲ ನಮ್ಮ ಪ್ರಸ್ತಾವನೆಗಳು ಸರ್ಕಾರದ ಮಟ್ಟದಲ್ಲಿ ಬಿದ್ದು ಹೋಗಿದ್ದೇವೆ. ಇದು ಮೀನುಗಾರಿಕೆ ಇಲಾಖೆಯಿಂದ ಬಂದವರಿಗೆ ಕೊಟ್ಟಂತಹ ಒಂದು ಹಿಂಬರಹ. ಇಲ್ಲಿ ಸಹಿತ ಅದೇ ರೀತಿಯ ಅಭಿಪ್ರಾಯವನ್ನು ಸರ್ಕಾರದವರು ಪಟ್ಟಿರ್ತಾರೆ. ಅಂದರೆ ನೀವು ವಿಶ್ವವಿದ್ಯಾಲಯದ ವಿಶ್ವವಿದ್ಯಾಲಯಕ್ಕೆ ನೀವು ಸರ್ಕಾರದ ಇಲಾಖೆಯಿಂದ ಹೋದಲ್ಲಿ ನಿಮ್ಮ ಹಳೆಯ ಸರ್ವಿಸನ್ನು ಕನ್ಸಿಡರ್ ಮಾಡಲಿಕ್ಕಾಗಲ್ಲ ಅಂಥೇಳಿ. ಕರ್ನಾಟಕ ಸರ್ಕಾರ 1/4/2000ಕ್ಕಿಂತ ಮೊದಲು ರಾಜ್ಯ ಸರ್ಕಾರದ ವಿವಿಧ ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸಿ ನಂತರ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿದರೆ ಬರಲ್ಲ ಅಂತ ಇದ್ದಾರೆ. ಆದರೆ ಈ ರೀತಿ ಕೊಡ್ಬೋದು ಅಂತೇಳಿ ಅನೇಕ ನಿದರ್ಶನಗಳಿದ್ದಾವೆ. ಇಲ್ಲಿ ಮೊದಲನೇ ನಿದರ್ಶನ, ಭಾರತ ಸರ್ಕಾರದಲ್ಲಿ ಈ ರೀತಿಯ ಏನು ಪಿಂಚಣಿ ಯೋಜನೆಯನ್ನು ಥ್ರೂ ಪ್ರಾಪರ್ ಚಾನಲ್ ಅಪ್ಲಿಕೇಶನ್ ಹಾಕ್ಬಿಟ್ಟು ರಿಲೀವ್ ಆದಂಥವರಿಗೆ ಕೊಟ್ಟದ್ದು ಅನೇಕ ಉದಾಹರಣೆಗಳಿದೆ. ಇದನ್ನು 26 ಜುಲೈ 2005 ಅವರು ಮಾಡಿದ್ದಾರೆ. ಇದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅಳವಡಿಸ್ಕೊಳ್ಬೇಕಾಗಿತ್ತು, ಯಾಕೆ ಗೊತ್ತಿಲ್ಲ, ಅವರು ಅಳವಡಿಸ್ಕೊಂಡಿಲ್ಲ. ಉದಾಹರಣೆಗೆ ಹಳೆಯ ಸರ್ವಿಸನ್ನು ಕೌಂಟ್ ಮಾಡೋದಕ್ಕೆ ಅತ್ಯಂತ ಸ್ಪಷ್ಟವಾದ ಒಂದು ಆದೇಶವನ್ನು ಕೇಂದ್ರ ಸರ್ಕಾರದವರು ಹೊರಡಿಸಿದ್ದಾರೆ. ಅಟಾನಮಸ್ ಬಾಡೀಸ್ ಅಥವಾ ಸ್ವಾಯತ್ತ ಸಂಸ್ಥೆಗಳಿಗೂ ಸಹಿತ ಇದು ಅನ್ವಯಿಸುತ್ತೆ ಎಂಬ ಒಂದು ಅರ್ಥ ಬರುವಂತಹ ಒಂದು ಸರ್ಕಾರಿ ಆದೇಶವನ್ನು ಕೇಂದ್ರ ಸರ್ಕಾರದವರು ಹೊರಡಿರ್ತಾರೆ. ಅಲ್ಲದೆ
ಇದಷ್ಟೇ ಅಲ್ಲ, ಇತರ ರಾಜ್ಯಗಳಾದಂತಹ ಒರಿಸ್ಸಾ, ಹರಿಯಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಮತ್ತು ಬಹುತೇಕ ರಾಜ್ಯಗಳು ಈ ಹೊಸ ಔಷಧಾಯಿ ಪಿಂಚಣಿಯನ್ನು ಒಳಗೊಳಿಸುತ್ತವೆ. ಆದರೆ ಈ ಮೊದಲು ಪಿಂಚಣಿಯುಕ್ತ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದ್ದನ್ನು ಕನ್ಸಿಡರ್ ಮಾಡಿಬಿಟ್ಟು ಅವರಿಗೆ ಹಳೆಯ ಪಿಂಚಣಿಯನ್ನು ಅವು ಮುಂದುವರಿಸಿರ್ತವೆ, ಕರ್ನಾಟಕ ರಾಜ್ಯವನ್ನು ಹೊರತುಪಡಿಸಿ. ಇಲ್ಲಿ ನೀವು ಒರಿಸ್ಸಾ ರಾಜ್ಯದ ಸರ್ಕಾರಿ ಆದೇಶವನ್ನು ಗಮನಿಸಬಹುದು. ಮೊಬಿಲಿಟಿ ಆಫ್ ದಿ ಪರ್ಸನಲ್ ಫ್ರಾಮ್ ದಿ ಓಲ್ಡ್ ಡಿಪಾರ್ಟ್ಮೆಂಟ್ ಟು ದಿ ನ್ಯೂ ಡಿಪಾರ್ಟ್ಮೆಂಟ್ ಅಂತ ಇದೆ. ಸೊ ಅದನ್ನು ಸಹಿತ ಇಲ್ಲಿ ಗಮನಿಸಬಹುದು. ಬಹಳ ಸ್ಪಷ್ಟವಾದ ಒಂದು ವಾಕ್ಯದಲ್ಲಿ ಅವರು ಹೇಳ್ತಾರೆ, ಹಿಂದಿನ ಸರ್ವಿಸನ್ನು ಕನ್ಸಿಡರ್ ಮಾಡ್ಬೋದು, ಹಳೆಯ ಪಿಂಚಣಿಯನ್ನು ಇವರಿಗೆ ಮುಂದುವರಿಸಬಹುದು ಅಂತೇಳಿ. ಇದರಲ್ಲಿ ಕೇರಳ ಸರ್ಕಾರದ ಒಂದು ಆದೇಶದಲ್ಲಿಯೂ ಸಹಿತ ಹೀಗೆ ಇದೆ. ಮತ್ತು ಇತರ ಅನೇಕ ರಾಜ್ಯ ಸರ್ಕಾರಗಳು ಇದೇ ರೀತಿಯ ಔಷಧಾಯಿ ಪಿಂಚಣಿಯಲ್ಲಿ ಹಳೆಯ ಸೇವೆಯನ್ನು ಅವರಿಗೆ ಕನ್ಸಿಡರ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಹಾಗೆಯೇ ವಿಶ್ವವಿದ್ಯಾಲಯಗಳು ಸಹಿತ ಹಿಸ್ಸಾರ್ CCSHIU ವಿಶ್ವವಿದ್ಯಾಲಯ ಮತ್ತು ತಮಿಳುನಾಡು ಪಶುವೈದ್ಯಕೀಯ ಪಶು ವಿಜ್ಞಾನಗಳ ವಿಶ್ವವಿದ್ಯಾಲಯ ಚೆನ್ನೈ, ಇವರು ಈ ಮೊದಲು ರಾಜ್ಯ ಸರ್ಕಾರ ಮತ್ತು ಇತರೆ ವಿಶ್ವವಿದ್ಯಾಲಯಗಳಲ್ಲಿ ಪಿಂಚಣಿಯುಕ್ತ ಹುದ್ದೆಯಲ್ಲಿದ್ದು ನಂತರ ವಿಶ್ವವಿದ್ಯಾಲಯದಲ್ಲಿ ಹೊಸ ಹುದ್ದೆಗೆ ಸೇರಿದವರಿಗೆ ಹಳೆಯ ಪಿಂಚಣಿಯನ್ನು ಅವರು ಮುಂದುವರಿಸಿರುತ್ತಾರೆ. ಅದಕ್ಕಾಗಿ ಅವರ ಸರ್ಕಾರಿ ಆದೇಶವನ್ನು ನೋಡ್ಬೋದು. ಆದರೆ ಈ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್, ಇದರ ಸ್ಟ್ಯಾಚ್ಯೂಟ್ಸ್ ಸಹಿತ ಇದೇ ರೀತಿ ಒಂದು ಸೇರಿಸ್ಕೊಂಡಿದ್ದಾರೆ. ಮತ್ತೊಂದು ಬಹಳ ಮುಖ್ಯವಾದ ಅಂಶ ಅಂತ ಹೇಳ್ಬೇಕಂತಂದರೆ, ಕೇಂದ್ರ ಸರ್ಕಾರ 2009ರಲ್ಲಿ ಆದೇಶವೊಂದನ್ನು ಹೊರಡಿಸಿ ಈ ರೀತಿಯ ಮನವಿಗಳು ಮೇಲಿಂದ ಮೇಲೆ ಬರ್ತಾ ಇದ್ದಾವೆ. ಅದಕ್ಕಾಗಿ ಸ್ವಾಯತ್ತ ಸಂಸ್ಥೆಗಳಲ್ಲಿ ಇತ್ಯಾದಿ ಇರುವವರಿಗೆ ಹಳೆಯ ಪಿಂಚಣಿ ಯೋಜನೆಯನ್ನು ಮುಂದುವರಿಸಲು ಒಂದು ಬಾರಿ ನಾವು ಅವಕಾಶ ಕೊಡ್ತೀವಿ, ಇದೇ ಕೊನೆ ಅಂತ ಹೇಳಿಬಿಟ್ಟು ಅವರು ಒಂದು ಆದೇಶವನ್ನು ಹೊರಡಿಸ್ತಾರೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹಿತ ಈ ರೀತಿ ಆದೇಶವನ್ನು ಹೊರಡಿಸಲು ಈ ಸಮಿತಿ ಒಂದು ಶಿಫಾರಸು ಮಾಡಬಹುದಾಗಿದೆ. ಅಲ್ಲದೆ ಕೇಂದ್ರ ಸರ್ಕಾರದ ಮಾದರಿಯಲ್ಲಿಯೇ ರಾಜ್ಯ ಸರ್ಕಾರವು ಸಹಿತ ಇದೇ ರೀತಿಯ ಒಂದು ಅವಕಾಶವನ್ನು ಒದಗಿಸಿಕೊಟ್ಟರೆ ಬಹಳ ಜನಕ್ಕೆ ಇದು ಅಲ್ಲದೆ ಈ ವಿಶ್ವವಿದ್ಯಾಲಯದಲ್ಲಿ ಹಳೆಯ ಪಿಂಚಣಿ ಯೋಜನೆಯನ್ನು ಒಂದು ಬಾರಿ ಮುಂದುವರಿಸಬಹುದು ಹೇಳುವ ಒಂದು ಈ ಸರ್ಕಾರಿ ಆದೇಶವನ್ನು 28 ಅಕ್ಟೋಬರ್ 2009 ಕೇಂದ್ರ ಭಾರತ ಸರ್ಕಾರದವರು ಹೊರಡಿಸ್ತಾರೆ. ಅದರಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಒಂದು ಕೊನೆಯ ದಿನಾಂಕವನ್ನು ಕೊಟ್ಟು, ಈ ದಿನಾಂಕದೊಳಗೆ ಎಲ್ಲ ದೇಶದ ಅಟಾನಮಸ್ ಬಾಡೀಸ್ ಇರ್ಬೋದು, ವಿಶ್ವವಿದ್ಯಾಲಯಗಳಿರ್ಬೋದು, ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಹೋಗುವ ವಿಷಯದಲ್ಲಿ ಕೊಟ್ಟಿರ್ತಾರೆ. ಅದೇ ರೀತಿ KCSR ಅಥವಾ ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿಗೆ ಸ್ವಲ್ಪ ಬದಲಾವಣೆ ಮಾಡಿರ್ತಾರೆ. ಆದರೆ ಅಲ್ಲಿ ಏನಾಗುತ್ತೆ ಅಂತಂದರೆ, ಸ್ವಾಯತ್ತ ಸಂಸ್ಥೆಗಳು ಮತ್ತು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಲ್ಲಿಸಿರುವ ಪಿಂಚಣಿಯುಕ್ತ ಸೇವೆಯನ್ನು ಪರಿಗಣಿಸಲಿಕ್ಕೆ ಬರಲ್ಲ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ, ಒಂದು ಆದೇಶನ ಹೊರಡಿಸ್ತಾರೆ. ಆದರೂ ಸಹಿತ ಆರ್ಥಿಕ ಇಲಾಖೆ ಅನುಮೋದನೆ ಪಡೆದು ಆಯಾಯ ವಿಶ್ವವಿದ್ಯಾಲಯಗಳನ್ನು ಕೊಡಬಹುದು ಅಂಥೇಳಿ ಈ ಆದೇಶದಲ್ಲಿ ನಮೂದಿಸ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರದವರು. ಆದರೆ ಅದರಲ್ಲಿ ವಿಶ್ವವಿದ್ಯಾಲಯ ಎಂಬ ಪದ ಬಿಟ್ಟು ಹೋಗಿರೋದ್ರಿಂದ ಈ ಎಲ್ಲ ಸಮಸ್ಯೆ ಆಗಿದೆ. ಈ ಆದೇಶವನ್ನು ಬಹಳ ವಿಸ್ತಾರವಾಗಿ ಅವರು ಕೊಡ್ತಾರೆ. ರಾಜ್ಯದಲ್ಲಿರುವ ಸ್ವಾಯತ್ತ ಸಂಸ್ಥೆಗಳು ಮತ್ತು ಕೇಂದ್ರ ಸರ್ಕಾರದ ಇತ್ತೀಚಿನ ಅಂದರೆ ಬಹಳ ಮುಖ್ಯವಾದ ಒಂದು ಆದೇಶ ಇದು. 11/6/2020 ಆದೇಶದ ಪ್ರಕಾರ ಸರ್ಕಾರದ ಒಂದು ಇಲಾಖೆ ಸ್ವಾಯತ್ತ ಸಂಸ್ಥೆ ವಿಶ್ವವಿದ್ಯಾಲಯದಿಂದ ಸರ್ಕಾರದ ಮತ್ತೊಂದು ಇಲಾಖೆಗೆ ಹೋದಾಗ ಸಿಬ್ಬಂದಿಗಳು ಒಂದು ಸಂಸ್ಥೆಯಿಂದ ಮತ್ತೊಂದು ಸಂಸ್ಥೆಗೆ ಯುಕ್ತ ಮಾರ್ಗದ ಥ್ರೂ ಪ್ರಾಪರ್ ಚಾನಲ್ ಅನುಸರಿಸಿ ಆಯ್ಕೊಂಡಾಗ ಅವರಿಗೆ ಹಳೆಯ ಪಿಂಚಣಿ ಯೋಜನೆಯನ್ನೇ ಮುಂದುವರಿಸಬೇಕು ಅಥವಾ ಹೊಸ ಯೋಜನೆ ಅವ್ರಿಗೆ ಬೇಕಾದರೆ ಅದನ್ನು ಕೊಡ್ಬೋದು ಹೇಳುವ ಒಂದು ಸ್ಪಷ್ಟವಾದ ಆದೇಶ ನೀಡಿದೆ. ಅದರಲ್ಲಿ ಪ್ರೋರೇಟಾ ಪಿಂಚಣಿ ಮೊತ್ತವನ್ನು ಈ ಹಿಂದೆ ಸೇವೆ ಸಲ್ಲಿಸಿದಂಥ ಸಂಸ್ಥೆ ನೀಡಬೇಕೆಂದು ಸಹಿತ ಅವರು ತಿಳಿಸಿದ್ದಾರೆ. ಈ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಸಹಿತ ಇದೇ ಆದೇಶವನ್ನು ಹೊರಡಿಸ್ಬೋದಾಗಿದೆ. ಯಾಕೆಂದರೆ ಕೇಂದ್ರ ಸರ್ಕಾರದ ಯಾವ ಪಿಂಚಣಿ ಯೋಜನೆಯನ್ನು ಇವರು ಅಂಗೀಕರಿಸಿದ್ದಾರೆ ಅದಕ್ಕೆ ತಿದ್ದುಪಡಿ ತಂದಂಥ ಒಂದು ಈ ಆದೇಶ ಬಹಳ ನಮಗೆ ಒಂದು ಲ್ಯಾಂಡ್ಮಾರ್ಕ್ ಆದೇಶ ಅಂತ ಹೇಳ್ಬೋದು. ಬಹಳ ಸ್ಪಷ್ಟವಾಗಿ ಇಲ್ಲಿ 11 ಜೂನ್ 2020 ಇತ್ತೀಚೆಗೆ ಅತ್ಯಂತ ಹೊಸ ಆದೇಶ ಇದು. ಇದರಲ್ಲಿ ಸ್ವಾಯತ್ತ ಸಂಸ್ಥೆಗಳಿಗೆ ಹೇಗೆ ಸ್ವಾಯತ್ತ ಸಂಸ್ಥೆಗಳಿಂದ ಕೇಂದ್ರ ಸರ್ಕಾರಕ್ಕೆ ಬಂದಾಗ, ಕೇಂದ್ರ ಸರ್ಕಾರದ ಸ್ವಾಯತ್ತ ಸಂಸ್ಥೆಗೆ ಹೋದಾಗ ಯಾವ ರೀತಿ ಅದು ಇರಬೇಕು, ಅವರಿಗೆ ಹಳೆಯದನ್ನು ನಾವು ಕೊಡ್ತೀವಿ, ಅವರ ಪಿಂಚಣಿ ಹಣವನ್ನು ಹೇಗೆ ಸೆಟಲ್ ಮಾಡಬೇಕು ಅನ್ನೋದನ್ನು ಬಹಳ ಸವಿಸ್ತಾರವಾಗಿ ಅದರಲ್ಲಿ ಹೇಳಿದ್ದಾರೆ. ಈ ಆದೇಶವನ್ನು ನಮ್ಮ ರಾಜ್ಯ ಸರ್ಕಾರ ಯಥಾವತ್ತಾಗಿ ಅನುಕರಿಸಿದಲ್ಲಿ ನಮಗೆಲ್ಲ ಬಹಳ ಅನುಕೂಲ ಆಗುತ್ತೆ. ಈಗ 1-4 ಇದರ ಸಾರಾಂಶ ಇಷ್ಟೇ. 1-4-2006ಕ್ಕಿಂತ ಮೊದಲು ಯಾರ್ಯಾರು ಥ್ರೂ ಪ್ರಾಪರ್ ಚಾನಲ್ ಬಂದು ಯೂನಿವರ್ಸಿಟಿಗೆ ಜಾಯ್ನ್ ಆಗಿದ್ದಾರೋ ಅವರಿಗೆ ಹಳೆಯ ಪಿಂಚಣಿ ಇದನ್ನು ಕೊಡಲಿಕ್ಕೆ ಶಿಫಾರಸು ಮಾಡಬೇಕು. ಹಾಗೂ ಪ್ರೋರೇಟಾ ಹಣ ಸಹಿತ ಆಯಾಯ ಸಂಸ್ಥೆಗಳು ಅದನ್ನು ಭರಿಸಬೇಕು. ಹಾಗೆ KCSR ನಿಯಮ 235A ಪ್ರಕಾರ ವಿಶ್ವವಿದ್ಯಾಲಯದಲ್ಲಿ ಈ ಹಳೆಯ ಸೌಲಭ್ಯ ಏನಿದೆ ಅದನ್ನು
ಮುಂದುವರಿಸಬೇಕು. ಈಗಾಗಲೇ ಹೇಳಿದಾಗೆ ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ರಾಜ್ಯ ಸರ್ಕಾರವು ನಮ್ಮ ವಿಶ್ವವಿದ್ಯಾಲಯಗಳಂಥ ಸ್ವಾಯತ್ತ ಸಂಸ್ಥೆಗಳಿಂದ ಇರುವಂತಹ ಸೇವೆಯನ್ನು ಹೋದಾಗ ಹಿಂದಿನ ಸೇವೆಯನ್ನು ಪರಿಗಣಿಸಿಬಿಟ್ಟು ಹಳೆಯ ಪಿಂಚಣಿ ಯೋಜನೆಯನ್ನೇ ಅವರಿಗೆ ಮುಂದುವರಿಸಬೇಕು ಹೇಳುವುದು ಬಹಳ ಸ್ಪಷ್ಟವಾದ ಒಂದು ಆದೇಶ. ಮತ್ತು ಪ್ರೋರೇಟ ಪಿಂಚಣಿ ಹಣವನ್ನು ಈ ಹಿಂದೆ ಸೇವೆ ಸಲ್ಲಿಸಿದ ಸಂಸ್ಥೆಯೇ ಅಂದರೆ ಅದು ಸಲ್ಲಿಸಬೇಕು ಅಂತ ಹೇಳ್ತಾರೆ. ಇಷ್ಟೊತ್ತು ಭಾಳ ತಾಳ್ಮೆಯಿಂದ ತಾವು ಕೇಳಿದಿರಿ. ಧನ್ಯವಾದಗಳು, ನಿಮಗೆಲ್ಲ ಧನ್ಯವಾದಗಳು. ಅದರಲ್ಲೂ ವಿಶೇಷವಾಗಿ ಗೌರವಾನ್ವಿತ ಕುಲಪತಿಗಳಿಗೆ. ಸರ್ ನಾನು ಮಾತಾಡ್ಬೋದಾ? ಸಾಹೇಬ್ರೆ, ಶ್ರೀಧರ್ ಸಾಹೇಬ್ರೆ, actually I think most of you are got the clarity how the system and how many been given, and I think madam can give the decision now based on this information. So recommend. Okay. Yes, it is almost clear. Most of the things are clear. Only we have to convince the government. See, institutions like this are suffering a lot because of this class. It needs to be addressed. Right. Okay, it's open for discussions now. ಸರ್ ಮಾತಾಡ್ಬೋದಾ? Yes, madam. ಮಾತಾಡಿ. ಸರ್, ಫಸ್ಟ್ ಆಫ್ ಆಲ್ ಏನು ಅಂದ್ರೆ ಶ್ರೀಧರ್ ಸರ್ ತುಂಬಾ ಇನ್ಫಾರ್ಮೇಟಿವ್ ಆಗಿ ವಿತ್ ಡಾಕ್ಯುಮೆಂಟ್ಸ್ ತುಂಬಾ ಚೆನ್ನಾಗಿ PPT ಪ್ರೆಸೆಂಟ್ ಮಾಡಿದ್ದಾರೆ. ಅವ್ರಿಗೆ ನಾನು ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಇದ್ರ ಬಗ್ಗೆ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸೋದು ಅಂತಂದ್ರೆ ಸರ್, 2006 ಗಿಂತ ಹಿಂದೆ ರಾಜ್ಯ ಸರ್ಕಾರದಲ್ಲಿ ರೆಗ್ಯುಲರ್ ಬೇಸಿಸ್ ಮೇಲೆ ಅಪಾಯಿಂಟ್ ಆಗಿ 1/4/2006 ಅವತ್ತು ಅಥವಾ ಅದರ ನಂತರ ಏನ್ ಅಪಾಯಿಂಟ್ ಆಗಿದ್ದಾರೆ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ ಅವ್ರಿಗೆಲ್ಲರಿಗೂ ಕೂಡ ಅವಕಾಶ ಕಲ್ಪಿಸಿದ್ದಾರೆ ಸರ್. ತಾವ್ ಹೇಳಿದ ಹಾಗೆ 2007 FD ಆರ್ಡರ್ ಇದೆ, ಅದರಲ್ಲಿ ಇಟ್ ಈಸ್ ವೆರಿ ಕ್ಲಿಯರ್. ನಾನೇ ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೇಕು. ಅರ್ಲಿಯರ್ ಐ ವಾಸ್ ಇನ್ ದ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಸ್ ಅ ಹೈಸ್ಕೂಲ್ ಟೀಚರ್. ಅಲ್ಲಿ ಅದೇ ಏನು ಡಿಪಾರ್ಟ್ಮೆಂಟ್ ಅಪ್ರೂವಲ್ ಎಲ್ಲ ತಗೊಂಡು ಕನ್ಸೆಂಟ್ ತಗೊಂಡು NOC ತಗೊಂಡು ಅಪ್ಲೈ ಮಾಡಿ ದೆನ್ ಅಲ್ಲಿ ರಿಲೀವ್ ಆಗಿ ದೆನ್ ಇಲ್ಲಿ ಜಾಯಿನ್ ಆಗಿದ್ದೀನಿ. ನನಗೆ ಹಿಂದಿನ ಓಲ್ಡ್ ಪೆನ್ಷನ್ ಸ್ಕೀಮೇ ಕಂಟಿನ್ಯೂ ಆಗಿದೆ. ಸೊ ವೆರೆವರ್ ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ ವರ್ಕಿಂಗ್ ಆನ್ ರೆಗ್ಯುಲರ್ ಬೇಸಿಸ್ ಪ್ರಯರ್ ಟು 1/4/2006 ಅಲ್ಲಿ ಪ್ರಾಪರ್ ಚಾನಲ್ ಅಲ್ಲಿ ಬಂದವ್ರಿಗೆ ಅದು ಮುಂದುವರಿಯುತ್ತೆ ಓಲ್ಡ್ ಪೆನ್ಷನ್ ಸ್ಕೀಮ್. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಸರ್, ತಾವೇನು ಹೇಳಿದ್ರಿ 11/6/2020 ಸೆಂಟ್ರಲ್ ಗವರ್ಮೆಂಟ್ ಏನು ಒಂದು ಆದೇಶ ಹೊರಡಿಸಿದೆ ಅದನ್ನ ಶ್ರೀಧರ್ ಸರ್ ಮೊನ್ನೆ ಬಂದಾಗ ಕೊಟ್ಟೋಗಿದ್ರು, ನಾನು ನೋಡಿದ್ದೆ. ಅದ್ರಲ್ಲಿ ಇರೋದು ಏನು ಒಂದೇ ಒಂದು ಕನ್ಫ್ಯೂಷನ್ ನನಗಿರೋದು ಅಂದ್ರೆ, ಹಿಂದೆ ಐದರ್ ಸೆಂಟ್ರಲ್ ಗವರ್ಮೆಂಟ್ ಆರ್ ಸ್ಟೇಟ್ ಗವರ್ಮೆಂಟ್ ಆರ್ ಅಟಾನಮಸ್ ಬಾಡೀಸ್ ಕಮ್ಸ್ ಅಂಡರ್ ದ ಸ್ಟೇಟ್ ಆರ್ ಸೆಂಟ್ರಲ್ ಗವರ್ಮೆಂಟ್, ಅಲ್ಲಿ ರೆಗ್ಯುಲರ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಕ್ಕಂಥವ್ರು ನಂತರದಲ್ಲಿ 1/4/2006 ಆನ್ ಆರ್ ಆಫ್ಟರ್ವರ್ಡ್ಸ್ ಜಾಯಿನ್ ಆಗಿರ್ತಕ್ಕಂಥ ಎಲ್ಲಿ ಜಾಯಿನ್ ಆಗಿರ್ತಾರೋ ಜಾಯಿನ್ ಟು ದ ಸೆಂಟ್ರಲ್ ಗವರ್ಮೆಂಟ್ ಸರ್ವಿಸಸ್ ಆರ್ ದ ಸೆಂಟ್ರಲ್ ಗವರ್ಮೆಂಟ್ ಅಟಾನಮಸ್ ಬಾಡೀಸ್ ಅಲ್ಲಿ ಯಾರು ಸರ್ವಿಸ್ಗೆ ಹೊಸದಾಗಿ ಜಾಯಿನ್ ಆಗಿದ್ದಾರೆ ಅವ್ರಿಗೆಲ್ಲ ಇದನ್ನ ಮುಂದುವರಿಸೋದಕ್ಕೆ ಅದರಲ್ಲಿ ಅವಕಾಶ ಕಲ್ಪಿಸಿದ್ದಾರೆ. ಅದರಲ್ಲಿ ಸ್ಟೇಟ್ ಗವರ್ಮೆಂಟ್ ಅಂಡರ್ ಅಲ್ಲಿ ಬರ್ತಕ್ಕಂಥ ಏನು ಯೂನಿವರ್ಸಿಟೀಸ್ ಲೈಕ್ ಅಟಾನಮಸ್ ಬಾಡೀಸ್ ಏನಿದಾವೆ ಇದಕ್ಕೂ ಕೂಡ ಮಾಡಬಹುದು ಅನ್ನೋದ್ರ ಬಗ್ಗೆ ಅದರಲ್ಲಿ ಕ್ಲಾರಿಟಿ ಇಲ್ಲ ಅಂತ. ಶ್ರೀಧರ್ ಸರ್, ಇಫ್ ಐ ಆಮ್ ನಾಟ್ ರೈಟ್ ಯು ಕ್ಯಾನ್ ಕರೆಕ್ಟ್ ಮೀ. ಅಲ್ವಾ ಸರ್? ಅದರ ನಂತರ ಸೆಂಟ್ರಲ್ ಗವರ್ಮೆಂಟ್ ಆರ್ ಸೆಂಟ್ರಲ್ ಗವರ್ಮೆಂಟ್ ಅಡಿನಲ್ಲಿ ಬರ್ತಕ್ಕಂಥ ಅಟಾನಮಸ್ ಬಾಡೀಸ್ಗೆ ಯಾರು ಸರ್ವಿಸಿಗೆ ಜಾಯಿನ್ ಆಗ್ತಾರೆ ದೇ ಕ್ಯಾನ್ ಗೆಟ್ ದಿಸ್ ಬೆನಿಫಿಟ್ ಅನ್ನೋದು ಇಟ್ ಈಸ್ ವೆರಿ ಕ್ಲಿಯರ್ ಇನ್ ದಟ್ ಆರ್ಡರ್ ಅಲ್ವಾ ಸರ್? ಬಟ್ ಸ್ಟೇಟ್ ಗವರ್ಮೆಂಟ್ ಅಂಡರ್ ಅಲ್ಲಿ ಬರ್ತಕ್ಕಂಥ ಯೂನಿವರ್ಸಿಟಿಗೆ ಅಥವಾ ಅಟಾನಮಸ್ ಬಾಡೀಸ್ಗೆ ಸರ್ವಿಸ್ ಜಾಯಿನ್ ಆಗಿರ್ತಕ್ಕಂಥವ್ರ ಬಗ್ಗೆ ಅದರಲ್ಲಿ ಯಾವುದೇ ಕ್ಲಾರಿಟಿ ಇಲ್ಲ. ಬಂದಿದೆ. ಸೆಕೆಂಡ್ ಥಿಂಗ್ ಸರ್, ನಾನು ಕೂಡ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಯೂನಿವರ್ಸಿಟಿಯಿಂದ ಬಂದಿರತಕ್ಕಂಥ ಪ್ರಪೋಸಲ್ ಅನ್ನ ನಾವು FDಗೆ ಫಾರ್ ಇದಕ್ಕೆ ಕಳಿಸಿದಾಗ ಕನ್ಕರೆನ್ಸ್ ಆರ್ ಫಾರ್ ದ ಒಪಿನಿಯನ್ ಕಳಿಸಿದಾಗ ದೇ ಸೆಡ್ ವೆರಿ ಕ್ಲಿಯರ್ಲಿ ದಟ್ ಇಟ್ ಕೆನ್ ನಾಟ್ ಬಿ ಎಕ್ಸ್ಟೆಂಡೆಡ್ ಟು ದಿ ಎಂಪ್ಲಾಯೀಸ್ ಆರ್ ದ ಸ್ಟಾಫ್ ಹೂ ಆರ್ ವರ್ಕಿಂಗ್ ಇನ್ ದ ಅಟಾನಮಸ್ ಬಾಡೀಸ್ ಇನ್ ದ ಯೂನಿವರ್ಸಿಟೀಸ್ ಅಂತಕ್ಕಂಥದ್ದನ್ನ ಕೊಟ್ಟಿದ್ದಾರೆ. ಬಟ್ ವಿ ಹ್ಯಾವ್ ಅ ಹೋಪ್. ಈಗ ತಾವು ಪ್ರೆಸೆಂಟೇಶನ್ ಅಲ್ಲಿ ಹೇಳಿದ ಪ್ರಕಾರ since that new pension scheme is launched by the central government, ಜೊತೆಗೆ ಕೇರಳ ಮತ್ತೆ ಯಾವ್ದು ಒರಿಸ್ಸಾ ಹರಿಯಾಣ ಅಲ್ಲೆಲ್ಲ ಹೇಳಿದ್ರೆ ಈ ಸಾರ್ ಎಲ್ಲ ತಮಿಳ್ನಾಡು ಮೇಡಮ್, ತಮಿಳ್ನಾಡು ಅಲ್ಲೆಲ್ಲಾನು ಕೂಡ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇಟ್ ಈಸ್ ವೆರಿ ಕ್ಲಿಯರ್ ದಟ್ ಈವನ್ ದ ಗವರ್ಮೆಂಟ್, ಯಾಕೆಂದ್ರೆ ಆನ್ ಪಾರ್ ವಿತ್ ನಾವು ಕನ್ಸಿಡರ್ ಮಾಡ್ಲೇಬೇಕಾಗುತ್ತೆ. ವಿ ಕೆನಾಟ್ ಸೇ ದಟ್ ವೆನ್ ಅದರ್ ಸ್ಟೇಟ್ಸ್ ಆರ್ ಕನ್ಸಿಡರ್ಡ್ ಅಂಡ್ ಕರ್ನಾಟಕ ಸ್ಟೇಟ್ ಕೆನಾಟ್ ಬಿ ಕನ್ಸಿಡರ್ಡ್ ಅಂತ ಆತರ ಹೇಳಕ್ ಬರಲ್ಲ. ಸೊ ದಟ್ ಅದರ ಆದೇಶಗಳು ಏನಿದಾವೆ ಸರ್, ಈಗೆಲ್ಲ ನೀವು ನಿಮ್ಮ PPT ನಲ್ಲಿ ತೋರಿಸಿದ್ರಿ, ಆ ಆದೇಶಗಳನ್ನ ಎನ್ಕ್ಲೋಸ್ ಮಾಡಿ ಹೊಸ ಪ್ರಪೋಸಲ್ ಕೊಟ್ರೆ
ಹಿಂದೆ ಏನ್ FD ಒಪಿನಿಯನ್ ಕೊಟ್ಟಿದೆ ಅದನ್ನ ನಾವು ಇನ್ನೊಂದ್ ಸರ್ತಿ ರೀ ಎಕ್ಸಾಮಿನ್ ಬಿಕಾಸ್ ಆಲ್ ದ ಅದರ್ ಸ್ಟೇಟ್ಸ್ ಹ್ಯಾವ್ ಆಲ್ರೆಡಿ ಅಡಾಪ್ಟೆಡ್ ದಿಸ್ ಓಲ್ಡ್ ಪೆನ್ಷನ್ ಪರ್ಸನ್ಸ್ ಅಂತ ಹೇಳಿ ನಾವು ರೀಕನ್ಸಿಡರೇಷನ್ ಗೆ ವಿಚ್ ಒನ್ ಥಿಂಗ್ ಸರ್. ಸೆಕೆಂಡ್ ಥಿಂಗ್ ತಾವ್ ಹೇಳಿದ್ರೆ FD ಕಳಿಸೋ ಅವಶ್ಯಕತೆ ಇಲ್ಲ. ಪವರ್ ಹ್ಯಾಸ್ ಬಿನ್ ಡೆಲಿಗೇಟೆಡ್ ಟು ದ ಕನ್ಸರ್ನ್ಡ್ ಸೆಕ್ರೆಟರಿ ಆರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ದ ಡಿಪಾರ್ಟ್ಮೆಂಟ್ ಅಂತ ಹೇಳಿದಿರಿ ಸರ್. ಅಲ್ಲಿ ಒಂಚೂರು ನಾನು ಇಂಟರ್ವ್ಯೂನ್ ಆಗ್ತೀನಿ. wherever the employee is concerned to the state government, only state government ಅಡಿನಲ್ಲಿ ಏನ್ KCSR ಅಂತೀವಿ ಅವರಿಗೆ ಮಾತ್ರ ಸಂಬಂಧಪಟ್ಟಂತೆ that power has been delegated to the concerned secretary or principal secretary of the department. Whereas like universities ಇದಾವೆ ಅದಕ್ಕೆಲ್ಲ where ಏನು ಫಂಡಿಂಗ್ ಶೇರಿಂಗ್ ಪ್ಯಾಟರ್ನ್ ಅಲ್ಲಿ ಇರುತ್ತೆ ಅಂತದಕ್ಕೆ ನಾವು FD ಕನ್ಕರೆನ್ಸ್ ತಗೊಳ್ಳೋದು ಅವಶ್ಯಕತೆ ಇದೆ ಸರ್. ಬಟ್ ದ ಥಿಂಗ್ ಇಸ್ ದಟ್ ನಾನು ಈ ಹಂತದಲ್ಲಿ ಹೇಳೋದಕ್ಕೆ ಏನ್ ಇದನ್ ಮಾಡ್ತೀನಿ ಅಂತಂದ್ರೆ ಈ ಮೀಟಿಂಗ್ ಅಲ್ಲಿ ಸುಮಾರಷ್ಟು ಡಿಸ್ಕಷನ್ ಆಗಿದೆ, ಸಾಕಷ್ಟು ವಿಷಯಗಳೆಲ್ಲ ಗಮನಕ್ಕೆ ಬಂದಿದೆ. ಸೊ ದಟ್ ಈ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ ಜೀವಗಳ ಜೊತೆಗೆ ನೆಕ್ಸ್ಟ್ ವೀಕ್ ಏನ್ ಮಾಡ್ಬೋದು ಅಂದ್ರೆ ಇನ್ನೊಂದು ಮೀಟಿಂಗ್ ಅನ್ನ ಕನ್ವೆ ಮಾಡಿ ದಟ್ ವಿ ಶುಡ್ ಮೇಕ್ ಶೂರ್ ದಟ್ FD ಪರ್ಸನ್ ಈಸ್ ಪಾರ್ಟಿಸಿಪೇಟಿಂಗ್ ಇನ್ ದ ಮೀಟಿಂಗ್. ಆ ತರ ಮಾಡಿದ್ರೆ ಅವರಿಗೆ ನಾವು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ದೆನ್ ವಿ ಶುಡ್ ಕಂಪೆಲ್ ದೆಮ್ ಟು ರೀಕನ್ಸಿಡರ್ ದ ಪ್ರಪೋಸಲ್. Then ಅಲ್ಲಿಂದ ಒಂದು ಕ್ಲಿಯರ್ ಒಪಿನಿಯನ್ ತಗೊಂಡು we can give the report to the government, sir. That is my opinion, sir. Thank you, sir. ಹೌದು ಸರ್, ಸರ್ ನೋಡಿದ್ನಂತೆ ಬಟ್ ಇದು ಮೀಟಿಂಗ್ ಇತ್ತಲ್ಲ ಸಡನ್ ಆಗಿ ಅವ್ರ ರಿಕ್ವೆಸ್ಟ್ ಅಷ್ಟೇ. Thank you, madam. Now I request any honorable vice chancellors or the registrars would like to react for this. Any suggestions at least? ಸರ್, Yeah. ಈ FD ಸೆಕ್ಷನ್ ಅವರು ಬರ್ಬೇಕಾಗಿತ್ತು, ಬರ್ಲಿಲ್ಲ ಅವ್ರು. Okay, sir. ಅದಕ್ಕೆ ನಾವು ಏನ್ ಡಿಸಿಷನ್ ತಗೊಂತೀವಿ ಅದು ಗೌರ್ಮೆಂಟ್ ಗೆ ಅವ್ರಿಗೆ ಕನ್ವೆ ಮಾಡಂತ ಹೇಳಿ ನಾವು ಎಲ್ಲರೂ ಕೂಡಿ ಟೋಟಲ್ ನಮ್ದು ಏನದ ನಮ್ ವ್ಯೂ ಏನದ ಈಗ ಮೇಡಮ್ ಹೇಳಿದಂಗೆ ವಿಲ್ ಕನ್ಸಿಡರ್ ಅಂತ ಹೇಳಿ ಅವರಿಗೆ ರಿಕ್ವೆಸ್ಟ್ ಕೊಟ್ಬಿಡುದು ಒಳ್ಳೇದು. ಯಾಕೆ ಅವರೇ ಬರ್ಬೇಕು ಇವರೇ ಬರ್ಬೇಕು ಅಂತ ಯಾಕೆ ಅವ್ರು ಮತ್ತೆ ಇನ್ನೊಮ್ಮೆ ವೆಬಿನಾರ್ ಮಾಡ್ರಿ ಅಂತ ಹೇಳ್ತಾರೆ. Why unnecessary we are going to waste time for ಅವರು FD ಸೆಕ್ಷನ್ ಅವರು ಬರ್ಲಿಲ್ಲ ಅಂತಂದ್ರೆ ಅವ್ರು ಯಾಕೆ ಬೇಕು ಸರ್? ಈಗ ನಾವೆಲ್ಲ ಆಲ್ ವೈಸ್ ಚಾನ್ಸಲರ್ಸ್, ಆಲ್ ಯೂನಿವರ್ಸಿಟಿ ಆಫೀಸರ್ಸ್, ಆಮೇಲೆ ಆಲ್ SO ಇದ್ದಾರೆ, DSU ಇದ್ದಾರೆ. ವಾಟ್ ಎವರ್ ಡಿಸಿಷನ್ ಯು ಹ್ಯಾವ್ ಟೇಕನ್, ಯು ಪ್ಲೀಸ್ ಕನ್ವೆ ಟು ದಿ ಗವರ್ಮೆಂಟ್ ಡೈರೆಕ್ಟ್ಲಿ ಟು ದಿ ಕನ್ಸರ್ನ್ ಸೆಕ್ರೆಟರಿ. ಹಿ ವಿಲ್ ಟೇಕ್ ದಿ ಆಕ್ಷನ್, ಸರ್. Okay. Sir, again, one way it is correct, but what we want, so after the deliberations will take a so discuss, because our motto is to get success. In case if we submit again, they will present it to the FD and it will lay for so many days. Athar agat beda sir, because let us take the opinion of all of you and we will concise the information and we will request the FD as well as Under Secretary of our Deputy Secretary of our Agriculture also. I think Madam will brief him again what has happened. So based on the reaction from these two, we will proceed. What I think. ಸರ್, ಪ್ರಸಾದ್ ಸರ್ ಹೇಳಿರೋದು ತುಂಬಾನೇ ಇದಿದೆ. ಯಾಕೆ ಅಂತಂದ್ರೆ ಈ ಹಿಂದೆ ಹಲವಾರು ವರ್ಷಗಳಿಂದ ಈ ಪ್ರಪೋಸಲ್ ಒಂದು ಲಾಜಿಕಲ್ ಎಂಡಿಂಗ್ ಬರ್ಲಾರ್ದೇನೆ ಹೀಗೆ ಇದ್ರಲ್ಲಿ ಏನು ಕರೆಸ್ಪಾಂಡಿಂಗ್ ಮತ್ತೆ ಕನ್ಸಲ್ಟೇಷನ್ ಅಲ್ಲೇ ನಡೀತಾ ಇದೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಐ ಥಿಂಕ್ ಒಂದು 8 to 10 years ನಿಂದನೂ ಆಗ್ತಿದೆ. ಸೊ ದಟ್ ಈ ಕಮಿಟಿ ಇದೇ ಉದ್ದೇಶಕ್ಕಾಗಿ ಈ ಕಮಿಟಿಯನ್ನ ರಚನೆ ಮಾಡಲಾಗಿದೆ. ಯಾಕೆಂದ್ರೆ ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಆಗಿ ಡೆಲಿಬ್ರೇಷನ್ಸ್ ಮಾಡಿ ಡಿಸ್ಕಷನ್ಸ್ ಮಾಡಿ ವಿ ಹ್ಯಾವ್ ಟು ಗಿವ್ ಅ ಕ್ಲಿಯರ್ ಕಟ್ ಒಪಿನಿಯನ್ ಟು ದ government on which the government can take the decision. ಹಾಗಾಗಿ ಸರ್ ನಾವು ಒಂದೇ ಮೀಟಿಂಗಿಗೆನೆ ಇಲ್ಲ FD ಕಳಿಸ್ಬಿಟ್ಟು ಅವ್ರಿಗೆ ತೀರ್ಮಾನಕ್ಕೆ ಬಿಡೋಣ ಅನ್ನೋದು ಐ ಡೋಂಟ್ ಥಿಂಕ್ ಇಟ್ ಈಸ್ ಅ ರೈಟ್ ವೇ. ಇನ್ನೊಂದು ಮೀಟಿಂಗ್ ಅನ್ನು ಮಾಡಿ ಅವ್ರಿಗೆ ಯಾರಿಗೆ FD ನವ್ರಿಗೆ ಬರೋ ಅವರೇ ಕೊಟ್ಟಿರೋ ಡೇಟ್ ಬೇಕಾದ್ರೆ we can convey the meeting, ಇಲ್ಲ we can ask, we can request them to come and attend the meeting. No, I think madam, let Dr. Sridhar or somebody can come. Sir? I agree with you, madam. Once the compiled report is prepared under the chairmanship of Dr. Prasad, that can be placed before our ACS. The ACS can call the one more meeting of all DS of DPR and Finance Department and our department together under the chairmanship of ACS.
Sir, the very purpose of constituting this committee is to deliberate in depth, involving the FD also, and give a report. So that, sir, that we have to include the opinion of the finance department in the report also, sir. If the meeting is called by ACS and all the Sir, other I will people speak and with the detailed people will FD, definitely attend. then we can convey a And this compiled meeting report can be once in again placed another before 10 the days. FD. Hello? Yes, madam. Hey, madam. Yes, sir. I will speak with the concerned person, DS or undersecretary who is there in the finance department, and I will make sure that they are taking part in the meeting, in the next meeting. Then before that also, if the Sridhar sir comes to me, along with all the that orders of the other states, we can visit, we can go to the FD and we can sit and discuss with the concerned persons. Then at last we can have one more meeting. Then we can come to a conclusion and prepare a report. That is the good idea, I hope. Okay, okay, madam, that's also fine. So any other suggestion? So that's okay, sir. It's absolutely right. What she is telling you is right. I think better to have one more in another 10 or 15 days within that. Okay, what I suggest now, so now you see, simply submitting the report will not serve the purpose, sir. Actually, after discussion, we have to send a recommendation. Recommendation number 1, this is the thing. In case if they don't agree, what is the second recommendation, sir? Like that, we have to find solution, then only recommend. Again, if you put it halfway, again it will prolong for some more days. Even if it is 1 or 2 days late, we will deliberate in depth. I think today most of you are clear about what is today's agendas and objectives, and I think we are going to prepare. I think Mr. N.P. Sridhar also is going to help us, and we will discuss with the Deputy Secretary Animal Husbandry also, and we will prepare the report. And that report, based on your suggestions, again this will be discussed in the sense not by calling the meeting with the finance section, because Madam has already assured us that she will also convey and discuss. So after discussing with those FD and other people, I will also call one more meeting by combining all this report. On that time we will have 1, 2, 3 recommendations. Okay. Yeah. Okay. So be louder, please. No, true. You see, this exercise is only for the purpose of taking the recommendations to the government through the, then it will go to the cabinet. So to convince the cabinet, this is the kind of exercise what we are doing it with. We cannot directly go to the FD secretary and say, this is what you can do. No, that is not possible also, because we were already told by the Honorable Minister in many occasions. When Dr. Shivshankar Reddy was there as the minister, he only told us, no, first you deliberate, come out, and I'll take it forward to the cabinet and do it. So now present minister also said the same thing, and we will take it. Not only our minister, even the veterinary science minister also should join the hands. Then only it will be through. Otherwise, it's very difficult. Not only horticulture, then this agriculture, and also the animal science. These 3 put together, and we will go and appraise. We also can go appraise that this is a situation. Otherwise, the universities, as an educational institution, research institution, suffer a lot because of the quality people may not be there. We cannot attract any people because of the lot of restrictions. So that way we can make a presentations. That's what I feel. You are right, sir. Because I saw the I could see the people from the Department of Animal Husbandry, even Department of Women and Child Development people are there, district press people are there. Then again
department and sericulture. So all the other department related to agriculture are there. Everybody has to accept this one. Question to Deputy Secretary, Madam. Technical or non-technical? Okay, so now if all agree, shall we? ಇವರಿಬ್ರೆ I have got ಅವ್ರದೆಲ್ಲ JPF ಅಮೌಂಟ್ ಕಟ್ಟಿ ಟ್ರಾನ್ಸ್ಫರ್ ಮಾಡಿಸಿದ್ದಾರೆ ಅಂತ ಹೇಳಿದ್ರು, ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿದ್ರು. ಕಂಟ್ರೋಲ್ ಆಫೀಸ್ ಇಂದ ರಿಪೋರ್ಟ್ ತಗೊಂಡು Hello, any suggestion, sir? Sir, Chairman, ಇವರಿಬ್ರೆ ಇವಾಗ ಕೇಸ್ ಇಟ್ಟಿದ್ರು. ಚೇರ್ಮನ್ಸ್ ಮಾಡ್ತಾರೆ final. I got one clarification with the Deputy Secretary, Madam. ಹೇಳಿ. Madam, ಸರ್ ಸರಿಯಾಗಿ ಕೇಳ್ತಿಲ್ಲ, ಸ್ವಲ್ಪ ಲೌಡರ್ ಆಗಿ ಹೇಳಿ ಸರ್. Madam, ಈಗ ರೀಸೆಂಟ್ ಸರ್ಕ್ಯುಲರ್ ಇಶ್ಯೂ ಮಾಡಿದ್ರೆ ಗವರ್ನಮೆಂಟ್ ಇಂದ ಟ್ರಾನ್ಸ್ಫರ್ during July 2020 ಹಾ ಸರ್. to settle the scheme. Please don't cross talk. If you want to have the cross talk, kindly mute your videos, please. ಮೇಡಮ್, ಈಗ ಒಂದು ಜುಲೈನಲ್ಲಿ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ. ಅದರಲ್ಲಿ ಕಂಟಿನ್ಯೂಷನ್ ಆಫ್ ಓಲ್ಡ್ ಪೆನ್ಷನ್ ಸ್ಕೀಮು ಇಲಾಖಾ ಮುಖ್ಯಸ್ಥರು ದೇ ಕ್ಯಾನ್ ಟೇಕ್ ಎ ಡಿಸಿಷನ್ ಅಂತ ಸರ್ಕ್ಯುಲರ್ ಇದೆ. ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಅವರು ಇಲಾಖೆ ಮುಖ್ಯಸ್ಥರು ಅಂತ ಟ್ರೀಟ್ ಮಾಡಬಹುದಾ? ಓನ್ಲಿ ದಿ ಸ್ಟೇಟ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಟು ಗವರ್ಮೆಂಟ್ ಮಾತ್ರ ಇಲಾಖೆ ಮುಖ್ಯಸ್ಥರು ಅಂತ ಇದು ಮಾಡಬಹುದಾ? ಮೇಡಮ್ ಸರ್ ಯಾವ ಡೇಟ್ ಇನ್ ಸರ್ ಸರ್ಕ್ಯುಲರ್ ಅದು? ಈಗ ರೀಸೆಂಟ್ ಆಗಿ ಆಗಿದೆಯಾ? ಹೌದು, ರೀಸೆಂಟ್ ಆಗಿ ಆಗಿದೆ. ಜುಲೈನಲ್ಲಿ ಒಂದು ಸರ್ಕ್ಯುಲರ್ ಬಂದಿದೆ ಗವರ್ಮೆಂಟ್ ಇಂದ. ಸ್ಟೇಟ್ ಗವರ್ಮೆಂಟ್ ಇಂದನಾ ಸರ್? ಹೌದು, ಸ್ಟೇಟ್ ಗವರ್ಮೆಂಟ್ ಇಂದ. ಸರ್ ನೀವು ನಮಗೆ ವಾಟ್ಸ್ಆಪ್ ಕಳಿಸಿ ಸರ್. ಇಲಾಖೆ ಮುಖ್ಯಸ್ಥರು ಡಿಸಿಷನ್ ತಗೋಬಹುದು ಈ ವಿಚಾರವಾಗಿಂತ ಒಂದು ಸರ್ ಇಲಾಖೆ ಮುಖ್ಯಸ್ಥರು ಅಂದ್ರೆ ದಟ್ ಈಸ್ ದ ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಆರ್ ಅಡಿಷನಲ್ ಚೀಫ್ ಸೆಕ್ರೆಟರಿ ಆಫ್ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇನ್ ದ ಸೆಕ್ರೆಟರಿಯೇಟ್ ಸರ್. ಇನ್ ದಿ ಯೂನಿವರ್ಸಿಟೀಸ್? No sir, we cannot interpret like that the head of the department is the university, but the administrative department head has to take a decision sir. Actually I didn't see that circular. If you could send through the WhatsApp, then I will ensure. I think our registrar will show you. Okay. Right sir, but ilaka mukhyastaru andre sir, that is the head of the department in the secretariat. That is clear sir. Okay. 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 Thank you. I think both of them are right. Okay, sorry. So, Dr. Katimini sir, any suggestions? No? Unmute ಮಾಡಿ sir. Place another Jabra Speak 17. Sir, recommendation is only one. Okay sir. Only one. Okay sir, that's final recommendations. Okay. Thank you. Yeah. Then Shivamogga, any suggestions? Shivamogga. Any suggestion from Shivamogga? Okay, sir, and from Harvard? Jetty sir? Illa. Okay, any suggestion from Dr. K.C. Veerana ji? ಸರ್ ಏನಿಲ್ಲ, ನೆಕ್ಸ್ಟ್ ಇನ್ನೊಂದು ಮೀಟಿಂಗ್ ಮಾಡಿ ರೆಕಮೆಂಡೇಶನ್ ಮಾಡಿ ಕಳ್ಸೋಣ ಸರ್ ಅಷ್ಟೇ. Okay, thank you. So Dr. Hegde ji, any other suggestions? ಸರ್ ಮೇಡಮ್ ಅವರು ಹೇಳಿದಾಗನೆ ಡೆಪ್ಯೂಟಿ ಸೆಕ್ರೆಟರಿ
Okay. ಸೊ ಈಗ ನಾವು ನಮ್ಮ ಸ್ಟ್ಯಾಚ್ಯೂಟ್ಸ್ ಫೈನಲೈಸ್ ಮಾಡುವಾಗಲೇ ಇದು ಒಂದು ಎಕ್ಸ್ಪೀರಿಯನ್ಸ್ ಗಳಿಸ್ತಾ ಇದ್ದೀವಿ. ಅನ್ಲೆಸ್ DPR ಫೈನಾನ್ಸ್ ಇವರುಗಳನ್ನ ಇನ್ವಾಲ್ವ್ ಮಾಡಿಕೊಂಡು ನಾವು ಅವರಿಗೆ ಫಸ್ಟ್ ಅಪ್ರೈಸ್ ಮಾಡಿ ಅವ್ರು ಎಸ್ ಅಂದ್ಮೇಲೆ ನಮ್ಮ ಪ್ರಪೋಸಲ್ ಹೋಗೋದು ಬೆಸ್ಟ್ ಸರ್. ಇಲ್ಲ ಅಂತಂದ್ರೆ ಅದು ಮತ್ತೆ ತಿರ್ಗಾ ಫೈನಾನ್ಸ್ ಹೋದಾಗ ಮತ್ತೆ ಅದು ನೆಗೆಟಿವ್ ಆಗಿ ಬರುತ್ತೆ. ಆಗ ಅವ್ರನ್ನ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ತಾವ್ ಹೇಳಿದಾಗೇನೆ ಅವ್ರನ್ನು ಇನ್ವಾಲ್ವ್ ಮಾಡ್ಕೊಂಡೇನೆ ಡಿಸಿಷನ್ ಆದ್ಮೇಲೆ ಅದು ನಾವು ವಿಲ್ ಫಾರ್ವರ್ಡ್ ಗವರ್ಮೆಂಟ್. Thank you, sir. Sir, Dr. A.B. Patil, sir. I think I agree with the chairman or also the head sir and also DS madam, Chogle madam. So someone of draft the proceedings of the today deliberation. This proceedings can be placed before the ACS. We have one more meeting of ACS. Here and FD and our department and horticulture. Next meeting will finalize the recommendations and request the ACS to prepare the cabinet note and place it before the cabinet. Yes. Okay. So then, thank you very much. Madam, anything else? Nothing, sir. Only the thing is that since we are all known that it is a policy issue, Okay. ನಾವು ತುಂಬಾ ಹರಿಬರಿನಲ್ಲಿ ಅಲ್ಲ, ನಮ್ದು ಎಲ್ಲಾರ್ದು ಇದೆ, ಯೂನಿವರ್ಸಿಟಿಗೆ ಎಲ್ಲರಿಗೂ ಓಲ್ಡ್ ಪೆನ್ಷನ್ಸ್ ಯಾರು ಎಲಿಜಿಬಲ್ ಇದಾರೆ ಬೇಕು ಅಂತ ಇದೆ. ಬಟ್ ಹರಿಬರಿನಲ್ಲಿ ನಾವು ಕರೆಕ್ಟ್ ಆಗಿ ಫ್ಯಾಕ್ಟ್ ಅಂಡ್ ಫಿಗರ್ಸ್ ನೆಲ್ಲ ತಗೊಂಡ್ಬಿಟ್ಟು ಜೊತೆಗೆ ವ್ಯಾಲಿಡ್ ರೀಸನ್ಸ್ ಅಂತ ಡಾಕ್ಯುಮೆಂಟ್ ಇಟ್ಟುಕೊಂಡು ಪಾಸಿಟಿವ್ ಆಗಿ ನಾವು ರೆಕಮೆಂಡ್ ಮಾಡಿ ಕಳಿಸ್ಬೇಕು ಅಂತಂದ್ರೆ ತುಂಬಾ ಏನು ನೈಜವಾಗಿರ್ತಕ್ಕಂತ ಅಂಶಗಳನ್ನ ಹಾಕ್ಬೇಕಾಗುತ್ತೆ ಸರ್. ಡೋಂಟ್ ಬಿ ಇನ್ ಹರಿ ಬರಿ ಮಾಡಿ ಇಲ್ಲ ಮೇಡಮ್, ಇಲ್ಲ ಆತರ ಮಾಡೋದ್ರಿಂದ ದ ಪರ್ಪಸ್ ಆಫ್ ದ ಕಾನ್ಸ್ಟಿಟ್ಯೂಟಿಂಗ್ ದಿಸ್ ಕಮಿಟಿ ವಿಲ್ ನಾಟ್ ಬಿ ಸರ್ ಇದು ಸರ್ ಆಗುದಿಲ್ಲ. University will be hardly 25% of the cases that are there in the traditional universities. ಎಸ್ ಸರ್, ಅದನ್ನೆಲ್ಲ ನಾವು ಫಿಗರ್ಸ್ ಎಲ್ಲ ತಗೊಳ್ಬೇಕು ಸರ್. 1/4/2006 ನಿಂದ ಎಷ್ಟು ಜನ ಯಾವ್ಯಾವ ಯೂನಿವರ್ಸಿಟಿನಲ್ಲಿ ಇದಾರೆ, ಯಾವ್ಯಾವ ಕೆಡರ್ ಅಲ್ಲಿ ಇದಾರೆ, ಅದೆಲ್ಲಾನು ವಿತ್ ಫ್ಯಾಕ್ಟ್ಸ್ ಅನ್ನ ನಾವು ತಗೋಬೇಕು. ಜೊತೆಗೆ ಇವರೆಲ್ಲ ಯಾರು ಬೇರೆ ಬೇರೆ ಸ್ಟೇಟ್ ನವರೆಲ್ಲ ಮಾಡ್ಕೊಂಡಿದ್ದಾರೆ, ಅವರ ಒಂದು ಆದೇಶದಲ್ಲಿ ಏನೆಲ್ಲ ಇದೆ, ಅದು ಹೇಗೆ ನಾವು ಮಾಡ್ಕೊಳಕ್ ಸಾಧ್ಯ ಇದೆ ಅನ್ನೋದನ್ನೆಲ್ಲ ನಾವು ಸ್ಟಡಿ ಮಾಡಿಬಿಟ್ಟು ಪಕ್ಕಾ ಆಗಿರ್ತಕ್ಕಂತ ಒಂದು ರಿಪೋರ್ಟ್ ಅನ್ನು ನಾವು ಪ್ರಿಪೇರ್ ಮಾಡಿ ಗೌರ್ಮೆಂಟ್ ಗೆ ಕೊಡ್ಬೇಕು ಸರ್. Okay. ಹಾಗೆ ಮಾಡಿದ್ರೆ ದೆನ್ ದ ಮೇನ್ ಇಶ್ಯೂ ವಿಲ್ ಬಿ ರಿಸಾಲ್ವ್ಡ್ ಸರ್. ದಟ್ ಇಸ್ ಮೈ ಒಪಿನಿಯನ್. Okay. So certainly, madam. Actually, I agree with all the vice chancellors and also the madam. So what we do now, I request the madam to help us in drafting these proceedings, and we finally you correct it, madam. I request even Dr. N.B. Sridhar. So kindly make a points, and because our here. I thought our Deputy Secretary Agriculture will take a note of it, but since he is not there, it is the responsibility of us only, because being a chairman, somehow I have to do it. So Dr. N.B. Sridhar will help us, and Madam will correct it and a pakka proceedings. And again, this meeting will be fixed shortly. We will not take much time. Maybe next week I try to fix the meeting in consultation with our Deputy Secretary and also the Deputy Secretary of Husbandry and also the Horticulture Department in consultation with the as well as the finance. This is the thing. So I would like to express my sincere thanks to all the Vice Chancellors and also the registrars, DOEs, and special thanks to the madam, though she was earlier here. Now she has gone to the other department. I think we'll get a lot of input from her, because I know I'm associated with her. She is grasping the things very fast, and similarly she supports all the university, not only Agriculture University Bangalore, all the Forum University. Now she is supporting the Veterinary Institute. Similarly, I don't think the same kind of support will stop, and it will be there for us also. Sure. With this, I would like to express my sincere thanks to everyone, and our special invitee, Dr. Raj Patil Saab. So, because sir, ನಮಗೆ ನಿಮ್ಗೆ AB Patil ಅಂತ ಅಭ್ಯಾಸ, ನಿಮ್ಮಲ್ಲಿ ಹೆಸರು ಅಶೋಕ್ ರಾಜ್ ಪಾಟೀಲ್ ಅಂತ ಬರ್ತಾ ಇದೆ. I feel that I should call you as a Dr. Raj Patil. So, also thank you so much, sir, for you. And all the registrars who have joined. Thank you so much. And you see, in case if you get the information or some points, don't wait till the next meeting. Kindly pass on to us so that we try to
And you can deliberate also. If you find somebody who is expert, you please take the input from them and pass on to us, so that our proceedings and the preparation of the document will be final. Okay. Thank you, sir. Thank you very much. Okay, thank you. Thank you.